ಮಾತೃಭಾಷೆ ಮೂಲಕ ಕಲಿಕೆ ಮೂಲಕವಾಗಿ ಪ್ರಾರಂಭಿಸಿ ಮುಂದಿನ ಉನ್ನತ ವ್ಯಾಸಂಗವನ್ನು ಆಂಗ್ಲ ಭಾಷೆಯಲ್ಲಿ ಮಾಡುತ್ತಾ ಜೊತೆಗೆ ಸೆಕೆಂಡ್ PU ನಂತರವಾಗಿ ನಮ್ಮದೇ ಆದಂತಹ ದೂರದೃಷ್ಟಿಯೊಂದಿಗೆ ಅಧ್ಯಯನದ ಹೊಸ ತಿರುವುಗಳನ್ನು ಕಾಣ್ತಾ ಹೋಗ್ತೇವೆ. ಹೀಗೆ ಆಗ್ತದೆ 22-23 ವರ್ಷಕ್ಕೆ ನಮ್ಮದೇ ಆದಂತಹ ನಾವು ಕಾಯಕಲ್ಪವನ್ನು ಅದರಲ್ಲಿ ಸಾಕ್ಷಾತ್ಕಾರ ಮಾಡಿಕೊಳ್ತೇವೆ. ಮುಂದಕ್ಕೆ ಆಗ್ತದೆ 30 ವರ್ಷ 40 ವರ್ಷ, ಆಗ ಅವ್ರಿಗೂ ಮದುವೆ ಆಗ್ತದೆ, ಮದುವೆಗೆ ಅವ್ರಿಗೆ ಕೂಡ ಮಕ್ಕಳಾಗ್ತದೆ. ಕಣ್ಮುಚ್ಚಿ ಬೆಳೆದೊಳಗೆ ನಮ್ಮ ಜೀವನ ಎನ್ನುವಂಥದ್ದು ಮುಗಿದು ಹೋಗ್ಬಿಟ್ಟಿರ್ತದೆ. ಇದು ಒಂದು ಜೀವನವೇ ಎನ್ನತಕ್ಕಂಥ ಕಲ್ಪನೆ. ಆ ಒಂದು ದೃಷ್ಟಿಯಿಂದ ವಿಶೇಷವಾಗಿ ಈ ಒಂದು ಶಿಕ್ಷಣದ ವ್ಯವಸ್ಥೆಯನ್ನು ತಮ್ಮ ಮುಂದೆ ನಾನು ಪ್ರಸ್ತುತಪಡಿಸಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಆನ್ಲೈನ್ ಕ್ಲಾಸ್ ಎನ್ನುವಂಥದ್ದು ಇತ್ತೀಚಿನ ದಿನಗಳ ಆಧುನಿಕ ಜಗತ್ತಿನಲ್ಲಿ ಬಹಳಷ್ಟು ಪ್ರಭಾವವನ್ನು ಬೀರಿದೆ. ನೀವು ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಕುಳಿತುಕೊಂಡು ಯಾವ ಶಿಕ್ಷಣದ ಒಂದು ಪರಿಪೂರ್ಣ ತಿರುಳನ್ನು ತಿಳಿಯಬಹುದು. ಆ ಒಂದು ವ್ಯವಸ್ಥೆ ನಮ್ಮ ಮಠದಲ್ಲಿ ಆಗಬೇಕು ಅಂತ 13 ವರ್ಷಗಳ ಇತಿಹಾಸವನ್ನು, ವೇದ ಮತ್ತು ಸಂಸ್ಕೃತ ಇತಿಹಾಸವನ್ನು ನಮ್ಮ ಮಠವು ಹೊಂದಿದೆ. ಇದರಲ್ಲಿ ನನಗೊಂದು ಕಾಲ ಬರ್ತದೆ 3 ವರ್ಷದ ಹಿಂದೆ ನಾವು ನಮ್ಮ ಸಂಸ್ಕೃತ ವೇದ ಸಂಸ್ಕೃತ ಪಾಠಶಾಲೆಯನ್ನು ಕರ್ನಾಟಕದ ಅಧ್ಯಯನಕ್ಕೆ ಕೊಡಬೇಕು. ಯಾಕೆಂದರೆ ನಾವು ಏನೇ ಸರ್ಟಿಫಿಕೇಟ್ ಯಾವುದೇ ಕೊಟ್ಟರೂ ಕೂಡ ಅಧಿಕೃತವಾಗಿ ಅದು ಸರ್ಕಾರದ ಮಟ್ಟದಲ್ಲಿ ಯಾವುದು ಕೂಡ ನಡೆಯುವುದಿಲ್ಲ. ಆದರೆ ಅದಕ್ಕೆ ಅಂಗೀಕೃತವಾದ ವಿಶ್ವವಿದ್ಯಾಲಯ ಬಂದಾಗ ನಮ್ಮ ಜೀವನಕ್ಕೆ ಹೊಸ ರೂಪುರೇಷೆಯನ್ನು ಅದರಲ್ಲಿ ಕಾಣ್ಬೋದಿರತಕ್ಕಂಥ ವಿಚಾರ. ನಮ್ಮ ಬಾರ್ಕೂರು ಕ್ಷೇತ್ರದ ಪ್ರಧಾನಾರ್ಚಕರಾದ ನಮ್ಮ ಪ್ರೀತಿಯ ಪ್ರಕಾಶ್ ಆಚಾರ್ಯರು ಕರೆ ಮಾಡ್ತಾರೆ. ಆಗ ನಾವೇನೋ ಬರ್ತೇವೆ, ಗುರುಗಳ ಮೂಲಕವಾಗಿ ನಾವು ಸಂಭಾಷಣೆ ಮಾಡ್ತೇವೆ. ಗುರುಗಳೊಂದು ಆದೇಶವನ್ನು ಕೊಡ್ತಾರೆ, ಏನಿಲ್ಲ ಪರಮ ಪೂಜ್ಯ ನಮ್ಮ ಗುರುಗಳ ಒಂದು ಅನುಜ್ಞೆ ಆಗಿದೆ, ನಿಮ್ಮ ಮೂಲಕವಾಗಿ ಏನಾದರೂ ಒಂದು ಕೊಡುಗೆ ಆಗಬೇಕು, ಹಾಗಾಗಿ ಇದೇನು ಮಾಡಬೇಕು ಎಂಬುದಾಗಿ ನಿಮಗೆ ಬಿಟ್ಟ ವಿಚಾರ ಎಂಬುದಾಗಿ ಹೇಳ್ತಾರೆ. ನಾವು ಯೋಚನೆ ಮಾಡ್ತೇವೆ, ಏನು ಮಾಡೋದು. ಯಾಕೆಂದರೆ ಒಂದು ವಿಶ್ವವಿದ್ಯಾಲಯದ ಅದರ ಅಡಿಪಾಯದಲ್ಲಿ ತೋರೋದಷ್ಟು ಸುಲಭದ ವಿಚಾರ ಅಲ್ಲ. ಹಾಗಾಗಿ ಏನು ಮಾಡೋದು ಯೋಚನೆ ಮಾಡಿತು. ಆಮೇಲೆ ನನಗೆ ವಿದ್ಯೆಯನ್ನು ಹೇಳಿದಂಥ ಗುರುಗಳನ್ನು ಸಂಪರ್ಕ ಮಾಡಿ ಆಯಿತು. ನಿಮ್ಮ ನಂಬ್ತಿರಲು ಗೊತ್ತಿಲ್ಲ, ಮೊದಲ ನಾವು ಪ್ರಾರಂಭ ಕೇವಲ 450 ರೂಪಾಯಿಗೆ ಪ್ರಾರಂಭ ಮಾಡಿದ್ದು. ಆದರೆ ಇನ್ನಿತರ ಖರ್ಚುಗಳೆಲ್ಲವನ್ನು ಬಿಟ್ಟು, ಆದರೆ ಅಷ್ಟೇ ಚೆನ್ನಾಗಿ ನಮಗೆ ವಿಶ್ವವಿದ್ಯಾಲಯ ಅಧಿಕಾರಿಗಳು ಸಾಥನ್ನು ಕೊಟ್ಟರು. ತದನಂತರದಲ್ಲಿ ಇವತ್ತು 3ನೇ ವರ್ಷದ ಏನು ಅಧ್ಯಯನದಲ್ಲಿ ನಮ್ಮ ವಿದ್ಯಾರ್ಥಿಗಳು ಜೊತೆಗೆ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಅಡಿಪಾಯದಲ್ಲಿ ಪಾಠ ಪ್ರವಚನಗಳು ನಡೀತಾ ಇದೆ. ಆಮೇಲೆ ಇನ್ನು ಮುಂದಕ್ಕೆ ವೇದವನ್ನು ಅಧ್ಯಯನ ಮಾಡಿದರೂ ಕೂಡ ಸರ್ಕಾರದಿಂದ ಸರ್ಟಿಫಿಕೇಟ್ ಸಿಗ್ತದೆ. ಆ ಸರ್ಟಿಫಿಕೇಟ್ ಮೂಲಕವಾಗಿ ನಾವು ಪ್ರಪಂಚದ ಯಾವುದೇ ಸರ್ಕಾರಿ ಅಥವಾ ಅರೆ ಸರ್ಕಾರಿ ಕೆಲಸಗಳಲ್ಲಿ ನಾವು ಭಾಗವನ್ನು ವಹಿಸಬಹುದು. ಇವತ್ತು ವಿಶೇಷ ಏನಪ್ಪ ಅಂತಂದರೆ ಆನ್ಲೈನ್ ಮತ್ತು ಆಫ್ಲೈನ್. ಈಗಾಗಲೇ ನಮ್ಮ ಮಠದಲ್ಲಿ ಆನ್ಲೈನ್ ತರಗತಿಗಳ ವ್ಯವಸ್ಥೆ ಆಗಿದೆ. ಆಫ್ಲೈನ್ ಇತ್ತು ನಿರಂತರವಾಗಿ ನಡೀತಾ ಇದೆ. ಈ ಕೋವಿಡ್ ಬಂದ ಮೇಲೆ ಅಧ್ಯಯನ ಎನ್ನುವಂಥ ದೂರವಾದಂತಹ ಒಂದು ವ್ಯವಸ್ಥೆ ನಮಗೆಲ್ಲರೂ ಕೂಡ ಗೊತ್ತಿದೆ. ಇವತ್ತು ಇತರ ಶಿಕ್ಷಣ ಪದ್ಧತಿಯನ್ನು ಕೂಡ ನೋಡುವಾಗ ಎಲ್ಲರೂ ಕೂಡ ಆನ್ಲೈನ್ ಇದ್ದಾರೆ. ಹಾಗಾಗಿ ನಾವು ಕೂಡ ಅಷ್ಟೇ ಆಧುನಿಕ ಜಗತ್ತು ಹೇಗೆ ಬದಲಾವಣೆ ಆಗಿದೆ, ಆ ಸ್ವರೂಪಕ್ಕೂ ಕೂಡ ಒಂದು ಹೊಸ ರೂಪುರೇಷೆಯನ್ನು ನಮ್ಮ ಸಂಸ್ಕೃತ ಮತ್ತು ವೇದದ ಒಂದು ಅಭಿವೃದ್ಧಿಯ ಸಂಕೇತವನ್ನು ಇಟ್ಟುಕೊಂಡು ಮುಂದಾಲೋಚಿಸಿಕೊಂಡು ನಾವೀಗ ಪ್ರಾರಂಭಿಸ್ತಾ ಇದ್ದೇವೆ. ಇದರ ಬೆನಿಫಿಟ್ ಏನು ಇರತಕ್ಕಂಥ ಮಾತು. ಈಗ ಒಬ್ಬರು ಹುಬ್ಬಳ್ಳಿಯಲ್ಲಿ ಯಾರೋ ಒಬ್ಬರು ವಿದ್ಯಾರ್ಥಿಗಳಿದ್ದಾರೆ, ಬೆಂಗಳೂರಿನ ಒಂದು ಮೂಲೆಯಲ್ಲಿದ್ದಾರೆ, ಆಂಧ್ರ ಪ್ರದೇಶದಲ್ಲಿ ಒಬ್ಬರಿದ್ದಾರೆ, ಕೇರಳದ ಗಡಿಯಲ್ಲಿ ಅಥವಾ ಆಚೆ ಕೂಡ ಇದ್ದಾರೆ. ಅವ್ರು ಏನು ಮಾಡಬಹುದು ಎಂಬುದಾಗಿ ಆಗ ನಾವೊಂದು ಯೋಚನೆ ಮಾಡಿದ್ದು, ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಒಂದು ವಯಸ್ಸಿನ ಆಧಾರವನ್ನು ಇಟ್ಟಿದೆ. ಒಂದಷ್ಟು ಕೋರ್ಸ್ಗಳನ್ನು ಮಾಡಲಾಗಿದೆ. ಪ್ರಥಮ ಇರತಕ್ಕಂಥ ಅಧ್ಯಯನ 3 ವರ್ಷಗಳ ಅಧ್ಯಯನವಾಗಿರ್ತದೆ. ಅದಕ್ಕೆ ಸೇರಲು 6ನೇ ವಯಸ್ಸಿನಲ್ಲಿ, ಅಂದರೆ 6ನೇ ಕ್ಲಾಸಿನಲ್ಲಿ ಅಧ್ಯಯನ ಮಾಡ್ತಾ ಇರುವಂತಹ ವಿದ್ಯಾರ್ಥಿ ಅರ್ಹನಾಗ್ತಾನೆ. ಹಾಗಾದರೆ ವಯಸ್ಸಾದವರು ಏನು ಮಾಡ್ಬೋದು? ಖಂಡಿತವರು ಅವರಿಗೂ ಕೂಡ ಅವಕಾಶವಿದೆ. ಯಾವುದೇ ರೀತಿಯ ವಯಸ್ಸಿನ ಆಧಾರವಿಲ್ಲ. ಆದರೆ ಭವಿಷ್ಯದಲ್ಲಿ ನಮ್ಮ ಯುವಕರನ್ನು ಏನು ಅವರ ಕೆಲಸದಲ್ಲಿ ಮಾಡಬೇಕು ಅಥವಾ ಉನ್ನತ ಶಿಕ್ಷಣ ಪಡಿಬೇಕು ಅಂತಿದ್ರೆ ಅದಕ್ಕೋಸ್ಕರ ಶಿಕ್ಷಣ ವಿಶ್ವವಿದ್ಯಾಲಯ ಏನು ಮಾಡಿದೆ ಅಂದರೆ ಕನ್ನಡ, ಇಂಗ್ಲಿಷ್ ಮತ್ತು ಇತಿಹಾಸ ಈ 3 ವಿಷಯಗಳನ್ನು ಕೂಡ ಅದನ್ನು ಆಧರಿಸಿಟ್ಟಿದೆ. ಒಬ್ಬ SSLC ಮಾಡುವವರು ಕಾವ್ಯ ಎಕ್ಸಾಮ್ ಅಂತ ಇದೆ 2 ವರ್ಷದ್ದು, ಅದು ಮಾಡಿ ತದನಂತರ ಸಾಹಿತ್ಯ ಅಂತ ಇದೆ PUC ಎಕ್ಸಾಮ್. ಈ ಅಕಸ್ಮಾತ್ ಜನರಲ್ PUC ನಾವು ಫೇಲ್ ಆಯಿತು ಅಂತಂದರೆ ಖಂಡಿತವಾಗಿ PUC ಈ ವಿಶ್ವವಿದ್ಯಾಲಯ ಸರ್ಟಿಫಿಕೇಟ್ ಮೂಲಕ ಉನ್ನತ ಶಿಕ್ಷಣವನ್ನು ಮಾಡಬಹುದು. ಅವನು ಯಾವ ವಿಚಾರದಲ್ಲೂ ಕೂಡ ಅವನು PhD ವರೆಗಲ್ಲ, ಡಿಲಿಟ್ವರೆಗೂ ಕೂಡ ಅವನು ಅದರಲ್ಲಿ ಅಧ್ಯಯನ ಮಾಡಬಹುದು. ಹಾಗಾಗಿ ನಾವು ಪ್ರತಿ ಶನಿವಾರ ಮೊದಲಿಗೆ ವೇದ ಅಂತಂದರೆ ದೇವರ ಪೂಜೆಗೆ ಸಂಬಂಧಪಟ್ಟಂಥ ವಿಚಾರಧಾರೆಗಳು ನಡೀತದೆ. ತದನಂತರದಲ್ಲಿ 2 ಅವಧಿಗಳನ್ನು ಸಂಸ್ಕೃತಕ್ಕೋಸ್ಕರವಾಗಿ ಮೀಸಲಿಟ್ಟಿದ್ದೇವೆ. ಇದರಲ್ಲಿ ಹೇಗೆ ಪ್ರಾರಂಭವಾಗ್ತದೆ ಅಂತಂದರೆ ಸಂಸ್ಕೃತ ಭಾಷೆಯನ್ನು ತಿಳಿಯದೇ ಇರುವವನು ಕೂಡ 10 ದಿನಗಳಿಗೆ ಮಾತನಾಡಲಿಕ್ಕೆ ಕಲಿತಾನೆ. ಅದು ನಮಗೆ ಬಿಟ್ಟದ್ದು. ನಾವು 4 ಜನ ಈಗಾಗಲೇ
ಇದೆಲ್ಲ ಪೂರ್ಣ ತಯಾರಿನೆಲ್ಲವೂ ಕೂಡ ಮಾಡಿಕೊಂಡಿದ್ದೇವೆ. ಜೊತೆಗೆ ಅದಕ್ಕೆ ಬೇಕಾದಂತೆಲ್ಲ ವಿಷಯ ಮಾಡಿದ್ದೇವೆ. ಹಾಗಾಗಿ ವಾರಕ್ಕೆ 2 ಕ್ಲಾಸ್ಗಳು ಅಂದರೆ ವಾರಕ್ಕೆ 2 ದಿನಗಳಲ್ಲಿ 4 ತರಗತಿಗಳು ನಮ್ಮ ಸಂಸ್ಕೃತ ಸಂಬಂಧಪಟ್ಟಂತೆ ನಡೀತಿದೆ. ಇದರಲ್ಲಿ ನೀವು 3 ತಿಂಗಳು ಅವಧಿ ಮಾಡಿದಾಗ 48 ಕ್ಲಾಸ್ಗಳು ನಮಗೆ ಸಿಗುತ್ತದೆ. ತದನಂತರದಲ್ಲಿ ಅಲ್ಲಿವರೆಗೆ ಏನಾಗ್ತದೆ ಅಂದರೆ ನೀವು ನಿರಂತರವಾಗಿ ಸಂಸ್ಕೃತ ಭಾಷೆಯನ್ನು ಮಾತನಾಡ್ತೀರಿ. ತದನಂತರ ನಿಮಗೆ ಆಸಕ್ತಿ ಇದ್ದಾಗ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಇದ್ದಾಗ ನಿಮಗೆ ಯಾವುದೇ ವಯಸ್ಸಿನ ಆಧಾರವಿರುವುದಿಲ್ಲ. ಮಕ್ಕಳಿಗೆ ಮಾತ್ರ ಭವಿಷ್ಯಕ್ಕೆ ಸ್ವರೂಪವಾಗಿ ವಯಸ್ಸಿನ ಒಂದು ನಿರ್ಬಂಧವನ್ನು ನಾವು ಮಾಡಿಕೊಂಡಿದ್ದೇವೆ. ನಿಮ್ಮನ್ನು ನೇರವಾಗಿ ವಿಶ್ವವಿದ್ಯಾಲಯ ಅಡಿಪಾಯದ ನಿಮಗೆ ಶಿಕ್ಷಣವನ್ನು ಕೊಡ್ತೇವೆ. ಇನ್ನು ಒಬ್ಬರು ಇಂಜಿನಿಯರ್ ಇದ್ದಾರೆ, ಅವರು ಕೇಳ್ತಾರೆ, ಸ್ವಾಮಿ ನನಗೆ ವಯಸ್ಸಾಗಿದೆ, ಬಟ್ ನಾನು ಪ್ರಥಮ ಎಕ್ಸಾಮಲ್ಲಿ ಕಡಿಮೆ ಆಗೋದಿಲ್ವ ಅಂತ. ಖಂಡಿತವಾಗಿ ಅದಕ್ಕೂ ಅವಕಾಶ ಇದೆ. ನೀವು ಬಿಡುವಿನ ಸಮಯದಲ್ಲಿ ನಿಮಗೆ ಮಾಸ್ಟರ್ ಡಿಗ್ರಿ ಮಾಡಬೇಕು, ವಿದ್ವತ್ ಮಾಡಬೇಕು, ಅದು ನಿಮಗೆ ಆಯ್ಕೆ ಬಿಟ್ಟದ್ದು. ನೀವು ಯಾವಾಗಲಾದರೂ ಫೋನ್ ಮಾಡಿದ್ರು ಕೂಡ ನಾವು ಸಂಪೂರ್ಣವಾಗಿ ನಿಮಗೆ ಶಿಕ್ಷಣವನ್ನು ಕೊಡಲಿಕ್ಕೆ ನಾವು ತಯಾರಿದ್ದೇವೆ. ಹಾಗಾಗಿ ಒಟ್ಟು ನಮ್ಮ ಯೋಚನೆ ಇಷ್ಟೇ, ನಮ್ಮ ಮಠದಿಂದ ವಿಶೇಷವಾಗಿ ಇಡೀ ನಮ್ಮ ಕರ್ನಾಟಕದ ಮಾತ್ರವಲ್ಲದೆ ಜಗತ್ತಿನ ಮೂಲೆ ಮೂಲೆಯಲ್ಲಿ ಕೂಡ ಇದರ ತತ್ವಸಾರವನ್ನು ಮತ್ತೆ ಸಂಸ್ಕೃತ ಭಾಷಾ ವೇದಾಧ್ಯಯನದ ಒಂದು ಪರಿಪೂರ್ಣ ವಿಚಾರ ತಿಳಿಬೇಕು ಎನ್ನತಕ್ಕಂಥ ವಿಚಾರ. ಇಲ್ಲಿ 4 ಜನ ಇದ್ದಾರೆ. ನಮ್ಮ ಪ್ರಕಾಶ್ ಆಚಾರ್ಯರವರು ಪಾಲ್ಪುರ್ ಕ್ಷೇತ್ರದ ಪ್ರಧಾನ ಅರ್ಚಕರಾಗಿದ್ದಾರೆ. ಇವರು ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಅರ್ಥಾತ್ SLV ಸಂಸ್ಕೃತ ಕಾಲೇಜಿನಲ್ಲಿ ವಿದ್ವತ್ ಮಾಡಿ ಮಾಸ್ಟರ್ ಡಿಗ್ರಿ ಕೂಡ ಮಾಡಿದ್ದಾರೆ. ಜ್ಯೋತಿಷ್ಶಾಸ್ತ್ರದಲ್ಲಿ ಉನ್ನತ ಅಧ್ಯಯನ ಕೂಡ ಮಾಡಿದ್ದಾರೆ. ಅವರು ನಮ್ಮ ಜೊತೆಗಿರ್ತಾರೆ. ಹಾಗೆ ಇಲ್ಲಿರುವಂತಹ ಹರಿಶ್ಚಂದ್ರ ಶರ್ಮ ಅವರು ನಮ್ಮ ಕರ್ನಾಟಕದ ಹೆಮ್ಮೆಯ ಸಂಸ್ಥೆಯಾದಂತಹ ಅಮೃತ ಭಾರತಿಯಲ್ಲಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರು ಕೂಡ ಅಲಂಕಾರ ಶಾಸ್ತ್ರದಲ್ಲಿ ಮಾಸ್ಟರ್ ಡಿಗ್ರಿಯನ್ನು ಪಡೆದು ಜೊತೆಗೆ ಸಂಸ್ಕೃತದಲ್ಲಿ B.Ed ಅನ್ನು ಕೂಡ ಪರಿಪೂರ್ಣಗೊಳಿಸ್ತಾರೆ. ಹಾಗೆ ನಮ್ಮ ರಾಜೇಶ್ ಆಚಾರ್ಯರು ವೇದಜ್ಞರು ಮಾತ್ರವಲ್ಲದೆ ಅವರು ಕೂಡ ಜ್ಯೋತಿಷ್ಶಾಸ್ತ್ರದಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿ ಇವತ್ತು ನಮ್ಮ ಜೊತೆಗಿದ್ದಾರೆ. ಜೊತೆಗೆ ನಾನು ಯಶವಂತ್ MG, ನಾನು ಜೈನ್ ಸಂಸ್ಥೆಯಲ್ಲಿ ಶಿಕ್ಷಕ ಕಾರ್ಯನಿರ್ವಹಿಸ್ತಾ ಇದ್ದಾರೆ 11 ವರ್ಷದಿಂದ. ಜೊತೆಗೆ ದಿಗಂಬರ ಜೈನ ಸಂಸ್ಕೃತ ಪಾಠಶಾಲೆಯಲ್ಲಿ ಮುಖ್ಯೋಪಾಧ್ಯಾಯ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಜೊತೆಗೆ 18 ಕರ್ನಾಟಕ ಬೀರ್ NCCಯಲ್ಲಿ ಆರ್ಮಿ ವಿಂಗ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಜೊತೆಗೆ ಇವತ್ತು ನಾವೆಲ್ಲ ಇಷ್ಟು ಜನ 4 ಜನ ನಮ್ಮ ಪರಿಚಯ. ಹಾಗಾಗಿ ನೀವು ಯಾವ ಸಮಯದಲ್ಲಾದರೂ ಕೂಡ ಈ ಸಮಯ ಬಿಟ್ಟು ಯಾವುದೇ ಸಮಯದಲ್ಲೂ ಕೂಡ ಸಂಸ್ಕೃತ ಮತ್ತು ವೇದಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಕೇಳಿದ್ರು ಕೂಡ ನಿಮಗೆ ಸಂಪೂರ್ಣ ಮಾಹಿತಿ ನೀಡ್ತೇವೆ. ಒಂದು ನೆನಪಿಟ್ಕೊಳ್ಳೋಣ. ಮೊನ್ನೆ ಒಬ್ಬರು ಕೇಳಿದರು, ಈ ಸಂಸ್ಕೃತ ಮುಂದಕ್ಕೇನು ನಮ್ಮ ಭವಿಷ್ಯ ಅಂತ. ನೀವೇನೀಗ ಜನರಲ್ ಎಜುಕೇಷನ್ ಏನಿದೆ ಅದೇ ಸ್ವರೂಪವಾಗಿ ಸಂಸ್ಕೃತನು ಕೂಡ ಉನ್ನತ ಮಟ್ಟಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಶಿಕ್ಷಣ ಕಾಯ್ದೆ ಕೇಂದ್ರ ಸರ್ಕಾರ ಹೊಸ ರೂಪುರೇಷೆ ಶಿಕ್ಷಣ ಕಾಯ್ದೆ ಮಾಡಿದೆ. ಹೊಸದಾಗಿ ಏನೆಲ್ಲ ಅಧ್ಯಯನ ಮಾಡ್ತಾರೆ ಅವರಿಗೆ ಸಂಪೂರ್ಣವಾಗಿ ಇದರ ಒಂದು ಫಲಶ್ರುತಿ ಸಿಗ್ತದೆ. ಇಷ್ಟು ಆನ್ಲೈನ್ ವಿಚಾರಧಾರೆಗಳು. ಮತ್ತೇನಾಗಿದೆ ಖಂಡಿತವಾಗಿಯೂ ತಾವುಗಳು ಸ್ಪಂದಿಸಬಹುದು ಅಂತ ಹೇಳುತ್ತೆ. ಮತ್ತೊಂದು ಅವಕಾಶ ಕೊಟ್ಟಕ್ಕಾಗಿ ತಮ್ಮಲ್ಲಿ ಕೂಡ ಧನ್ಯವಾದಗಳು. 17ನೇ ಚಾತುರ್ಮಾಸ ವ್ರತಾಚರಣೆಯ ಆರಂಭದ ಪ್ರಥಮ ದಿನದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನವನ್ನು ನೀಡಲಿಕ್ಕಿರುವಂಥ ಪರಮ ಪೂಜ್ಯ ಜಗದ್ಗುರು ಅನಂತ ಶ್ರೀ ವಿಭೂಷಿತ ಬಾಳಚಂದ್ರ ಸರಸ್ವತಿ ಮಹಾಸ್ವಾಮೀಜಿಯವರ ಪಾದಾರಕ್ಕೆ ವಂದಿಸುತ್ತಾ, ಹಾಗೆ ಚಾತುರ್ಮಾಸ ಕಮಿಟಿಯ ಗೌರವ ಅಧ್ಯಕ್ಷರು ಗಂಗಾಧರ ಆಚಾರ್ಯ ಹಾಗೂ ಚಾತುರ್ಮಾಸ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ ಹಾಗೂ ಪೂರ್ವಾಶ್ರಮದಿಂದ ಆಗಮಿಸಿದಂಥ ಗುರುಗಳ ತಾಯಿ ಸರಳ ದೇವಿಯವರ ಪಾದಾರಕ್ಕೆ ವಂದಿಸುತ್ತಾ, ಹಾಗೆ ನಮ್ಮ ಜ್ಯೋತಿಷ್ಯ ವಿದ್ವಾನ್ ಉಮೇಶ್ ಪಟೇಲ್ ಅವರೇ ಹಾಗೂ ಒಕ್ಕೂಟದ ಅಧ್ಯಕ್ಷರೇ ಹಾಗೂ ಒಕ್ಕೂಟದ ಅಧ್ಯಕ್ಷರು ಮಧುವಾಚಾರ್ಯರೇ ಹಾಗೂ ಎಲ್ಲ ದೇವಸ್ಥಾನದ ಮುಕ್ತೇಶ್ವರರೇ, ಎಸ್ಎನ್ಜಿನ ಅಧ್ಯಕ್ಷರು ಸುಧಾಕರ್ ಆಚಾರ್ಯರೇ ಹಾಗೂ ಗೋಸೇವಾ ಪರಿಷತ್ತಿನ ಅಧ್ಯಕ್ಷರು ರೂಪೇಶಾಚಾರ್ಯ ಹಾಗೂ ಗೋಸೇವಾ ಪರಿಷತ್ತಿನ ಅಧ್ಯಕ್ಷರು ಲೇಖರವೇ ಹಾಗೂ ಅಭಿವೃದ್ಧಿ ಸೇವಾ ಸಮಿತಿಯ ಅಧ್ಯಕ್ಷರು ಕಾರ್ಕಳ ಸತೀಶ್ ಆಚಾರ್ಯ ಹಾಗೂ ನಮ್ಮ ಎಲ್ಲ ದೇವಸ್ಥಾನದ 2ನೇ ಮುಕ್ತೇಶ್ವರರೇ, ಎಲ್ಲ ಆಗಮಿಸಿದಂಥ ಮುಕ್ತೇಶ್ವರಗಳೇ ಹಾಗೂ ಕಾಳಿಕಾಂಬ ದೇವಸ್ಥಾನದ
ಮಾಜಿ ಮುಕ್ತೇಶ್ವರ ಯೋಗೇಶ್ವರ ಆಗಮಿಸಿದ್ದಾರೆ. ಹಾಗೆ ಎಲ್ಲ ಸಮಿತಿಯ ಪದಾಧಿಕಾರಿಗಳೇ, ಎಲ್ಲ ಮಹಿಳಾ ಮಂಡಳಿಯ ಅಧ್ಯಕ್ಷರೇ ಮತ್ತು ಪದಾಧಿಕಾರಿಗಳು. ಈಗಾಗಲೇ ಮಾತ್ರ ಸಂಘ ಉದ್ಘಾಟನೆಗೊಂಡಿದೆ. ಅದರ ಅಧ್ಯಕ್ಷರಾಗಿ ಆಯ್ಕೆಗೊಂಡಂಥ ಸಂಧ್ಯಾ ಲಕ್ಷ್ಮಣಾಚಾರ್ಯ ಹಾಗೂ ನಮ್ಮ ಪಂಚಾಯತಿನ ಅಧ್ಯಕ್ಷರು ಲತಾ ಅವರೇ ಹಾಗೂ ಆಗಮಿಸಿದಂಥ ಎಲ್ಲ ಸಜ್ಜನ ಬಂಧುಗಳು, ಗುರುಗಳ ಚಾತುರ್ಮಾಸ 5 ವರ್ಷಗಳಿಂದ ನಮ್ಮ ಬಾರ್ಕೂರು ಚಾತುರ್ಮಾಸ ಆದ ನಂತರ 5 ವರ್ಷ ಕೂಡ ಈ ಮಠದಲ್ಲಿ ಆಗ್ತಾ ಇದೆ. ಅತಿ ವಿಜೃಂಭಣೆಯಿಂದ ನಡೀತಾ ಇದೆ. ಆದರೆ ಈ ಸರ್ತಿ ಕೋವಿಡ್-19 ಇರೋದ್ರಿಂದ ಗೌರ್ಮೆಂಟ್ ಏನು ಆದೇಶ ಮಾಡಿದೆ ಆ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಹಾಗೆ ಎಲ್ಲ ಉಪಸಮಿತಿಗಳಿಗೆ ಏನೇನು ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ ಅವರೆಲ್ಲ ಅವರವರ ಕರ್ತವ್ಯವನ್ನು ಪಾಲಿಸಿದರೆ ಒಳ್ಳೆಯ ಚಾತುರ್ಮಾಸ ಆಗ್ತದೆ ಅಂತೇಳಿ ನಾನು ಭಾವಿಸುತ್ತೇನೆ ಬಂಧುಗಳು. ಹಾಗೆ ಗುರುಗಳು ಚಾತುರ್ಮಾಸದಲ್ಲಿ ಆಶೀರ್ವಚನವನ್ನು ಮಾಡಿ ನಮ್ಮ ಸಮಾಜ ಹೇಗಿರಬೇಕು, ನಮ್ಮ ಸಮಾಜ ಇವತ್ತು ಈ ರೀತಿ ಮುಂದೆ ಬರಲಿಕ್ಕೆ ಕಾರಣ ಕರ್ತರಾದ ಗುರುಗಳು ಆಶೀರ್ವಚನದ ಮೂಲಕ ನಮ್ಮ ಸಮಾಜವನ್ನು ಮುಂದೆ ಹೇಗೆ ಬರಬೇಕು ಅನ್ನುವ ಬಗ್ಗೆ ಯಾವಾಗಲೂ ತಿಳಿಸಿಕೊಡ್ತಾ ಇದ್ದಾರೆ. ಅದಲ್ಲದೆ ಈ ಚಾತುರ್ಮಾಸದಲ್ಲಿ ಯಾರು ಗುರುಗಳನ್ನು ಸಂದರ್ಶನ ಮಾಡಿ ಮಂತ್ರಾಕ್ಷತೆಯನ್ನು ತಗೊಳ್ತಾರೆ ಅವರಿಗೆಲ್ಲರಿಗೂ ಕೂಡ ಒಳ್ಳೆಯ ಪುಣ್ಯದ ಫಲ ಸಿಗ್ತದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಪಾದಪೂಜೆಯಲ್ಲಿ ಹೆಚ್ಚೆಚ್ಚು ಪಾಲ್ಗೊಳ್ಳಿ, ಎಲ್ರಿಗೂ ಈ ಪುಣ್ಯ ಸಿಗಲಿ ಅಂತೇಳಿ ಕೇಳಿಕೊಳ್ತಾ, ಹಾಗೆ ಇವತ್ತು ಮಾತೃಮಂಡಳಿ ಉದ್ಘಾಟನೆಗೊಂಡಿದೆ. ಈ ಮಾತೃಮಂಡಳಿ ಇವತ್ತು ಹೇಗಿರಬೇಕು ಅಂತ ಹೇಳಿದರೆ, ಇವತ್ತು ಎಲ್ಲ ದೇವಸ್ಥಾನದ ಮಹಿಳಾ ಸಮಿತಿಯವರು ಇದ್ದಾರೆ, ಕಾರ್ಕಳದವರು ತುಂಬ ಸ್ಟ್ರಾಂಗ್ ಇದ್ದಾರೆ, ಟ್ಯಾಲೆಂಟ್ ಇದ್ದಾರೆ. ಅಂಥವರು ಮತ್ತು ನಾವು ಉಪ್ರಳ್ಳಿ ಇರ್ಬೋದು, ಉಡುಪಿ ಇರ್ಬೋದು, ಎಲ್ಲ ಕಡೆ ಅಧ್ಯಕ್ಷರು ಸೇರಿ ಇಲ್ಲಿ ಮಠದಲ್ಲಿ ಮಾತೃ ಸಂಸ್ಥೆಯನ್ನು ಇವತ್ತು ಸ್ಥಾಪಿಸಿದ್ದೀರಿ. ಇದು ಉತ್ತಮವಾಗಿ ನಡೀತದೆ ಅಂತೇಳಿ ನಾನು ಭಾವಿಸಿದ್ದೇನೆ. ಯಾಕಂತ ಹೇಳಿದರೆ ಇದು 15 ದೇವಸ್ಥಾನದ ಮಹಿಳಾ ಸಮಿತಿಯವರು ಇದರಲ್ಲಿ ಪಾಲ್ಗೊಳ್ತಾರೆ. ಹಾಗೆ ಏನು ಅವರ ಒಳ್ಳೆಯ ಕಾರ್ಯಕ್ರಮಗಳನ್ನು ಮುಂದೆ ನಡೆಸ್ಕೊಂಡು ಹೋಗಬೇಕು. ಈಗ ಗುರು ಸೇವಾ ಪರಿಷತ್ ಹೇಗಿದೆ ಅದೇ ರೀತಿ ಮಹಿಳಾ ಘಟಕವನ್ನು, ಮಹಿಳಾ ಪರಿಷತ್ತನ್ನು ಎಲ್ಲ ದೇವಸ್ಥಾನದಲ್ಲಿ, ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಹುಟ್ಟಿ ಹಾಕಬೇಕು. ಅದು ಆಗ ತುಂಬ ಒಗ್ಗಟ್ಟಾಗಿ ಮುಂದೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಆ ರೀತಿ ಕೆಲಸ ಕಾರ್ಯಗಳನ್ನು ಮಾಡಿ ಇಲ್ಲಿ ಲಕ್ಷ ಕುಂಕುಮ ಅರ್ಚನೆ ಕಾರ್ಯಕ್ರಮಗಳನ್ನು ಮುಂದೆ ದಿನ ಇಟ್ಕೊಳ್ಳಿ. ಅದೆಲ್ಲ ಕೂಡ ಒಳ್ಳೆಯ ವ್ಯವಸ್ಥಿತವಾಗಿ ಆಗ್ತದೆ ಇಲ್ಲಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಈಗಾಗಲೇ ತುಂಬ ಗೋಷ್ಠಿಗಳು ನಮ್ಮ ಸೆಕ್ರೆಟರಿ ಅವರು ಎಲ್ಲ ಹೇಳಿದ್ದಾರೆ, ಇಲ್ಲಿ ಹೇಳಲಿಕ್ಕೆ ಬಾಕಿ ಇಲ್ಲ ಅಲ್ಲೋ. ಹಾಗೆ ಮಹಿಳಾ ಗೋಷ್ಠಿ ಕೂಡ ಇಲ್ಲಿ ನಡೀಲಿಕ್ಕಿದೆ. ಇದಕ್ಕೆ ಎಲ್ಲ 4-5 ಗೋಷ್ಠಿಗಳಿದೆ. ವೈದಿಕ ಗೋಷ್ಠಿ, ಯುವ ಗೋಷ್ಠಿ, ಮಹಿಳಾ ಗೋಷ್ಠಿ ಎಲ್ಲ ಇದೆ. ಅದಕ್ಕೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಿ. ಹಾಗೆ 4ನೇ ತಾರೀಕಿಗೆ ನಡೆಯುವಂಥ ಗುರುಗಳ ಜನ್ಮವರ್ಧಂತಿಯಲ್ಲಿ ಎಲ್ಲರೂ ಪಾಲ್ಗೊಂಡು ಗುರುಗಳ ತಲವಾರ ಸೇವೆ ಇದೆ ಆ ದಿವಸ, ಅದಕ್ಕೆ ಎಲ್ಲರೂ ಹೆಚ್ಚಿನ ಇದರಲ್ಲಿ ಪಾಲ್ಗೊಳ್ಳಿ. ಹಾಗೆ ಈಗಾಗಲೇ 19ನೇ ತಾರೀಕು 9-19ಕ್ಕೆ ಭೂದಾನ ಯಜ್ಞ ಇದೆ. ಭೂದಾನ ಯಜ್ಞ ದಿವಸ ಏನು ದ್ವಿತೀಯ ಹಂತದ ಭೂದಾನ ನಡೀತಾ ಇದೆ. ಅದಕ್ಕೆ ಏನು ಯಾರು ಸಂಕಲ್ಪ ಮಾಡಿಕೊಂಡಿದ್ದರೆ ಎಲ್ಲರೂ ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಇನ್ನೂ ಕೊಡುವವರು ತುಂಬ ಇದ್ದಾರೆ, ಇನ್ನೂ ಕೂಡ ಮುಂದೆ ಕೊಡಬೇಕು. ಒಂದು ಸೆನ್ಸಿಗೆ 10,000 ರೂಪಾಯಿ ಪ್ರಕಾರ ಎಲ್ಲರೂ ಸಂಕಲ್ಪ ಮಾಡಿದವರು ನಾಡು ಭೂದಾನದಲ್ಲಿ ಎಲ್ಲರೂ ತಂದುಕೊಟ್ಟಾಗ ನಮಗೆ ಇನ್ನೂ ಕೂಡ ಜಾಗ ಖರೀದಿ ಮಾಡಲಿಕ್ಕಿದೆ. ಯಾಕಂತ ಹೇಳಿದರೆ ನಮಗೆ ಇವತ್ತು ಅರ್ಚಕರಿಗೆ ಮನೆ ಇಲ್ಲ. ಅರ್ಚಕರ ಮನೆ ಇವತ್ತು ಇಂಪಾರ್ಟೆಂಟ್ ಆಗಿದೆ. ಯಾಕಂತ ಹೇಳಿದರೆ ಅರ್ಚಕರು ಮಠದ ಒಳಗಿರುವುದಕ್ಕಿಂತ ಹೊರಗೆ ಜಾಗ ತಗೊಂಡು ಮಾಡುವುದು ಒಳ್ಳೆಯದಂತೇಳಿ ಎಲ್ಲ ನಿರ್ಣಯ ಮಾಡ್ತಾ ಇದ್ದೇವೆ. ಜಾಗವನ್ನು ತಗೊಳ್ಳಿಕ್ಕೆ ಹೊರಡ್ತಾ ಇದ್ದೇವೆ. ಆದರೆ ಅದಕ್ಕೆ ಹಣ ಬೇಕು. ಹಣಕ್ಕೆ ಇವತ್ತು ತುಂಬ ಹಣದ ಅಭಾವ ಇದೆ. ಮಠದಲ್ಲಿ ಏನೂ ಕೂಡ ಹಣ ಇಲ್ಲ. ನೀವು ಕೊಟ್ಟರೆ ಮಠ ನಡೆಯುವುದು. ಇವತ್ತು ಮಠ ನಡೆಸಲಿಕ್ಕೆ
1.5 ಲಕ್ಷ ರೂಪಾಯಿ ಬೇಕು ಬಂಧುಗಳೇ. ಯಾಕಂತ ಹೇಳಿದರೆ ಇವತ್ತು ಮಕ್ಕಳು ನಮ್ಮ ಮಕ್ಕಳೇ 50-60 ಮಕ್ಕಳನ್ನು ನಮ್ಮ ಗುರುಗಳು ಸಾಕ್ತಾ ಇದ್ದಾರೆ, ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದಾರೆ. ಹಾಗೆ ಅವರಿಗೆ ಬೇಕಾಗುವಂಥ ವಸತಿ ಬಟ್ಟೆ ಎಲ್ಲ ಕೂಡ ಗುರುಗಳು ಕೊಟ್ಟು ಈ ಒಂದು ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ 1.5 ಲಕ್ಷ ರೂಪಾಯಿಯಷ್ಟು ಖರ್ಚಿದೆ ಬಂಧುಗಳೇ. ಇದಕ್ಕೆ ತಾವೆಲ್ಲ ಸಮಾಜ ಬಾಂಧವರು ಸಹಕಾರವನ್ನು ನೀಡಬೇಕು. ಹಾಗೆ ಈಗಾಗಲೇ ವೇದ ಸಂಜೀವಿನಿ ಪಾಠಶಾಲೆಯ ಒಂದು ಕಟ್ಟಡ ಇವತ್ತು 60 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ ಸ್ಟಾರ್ಟ್ ಮಾಡಿದ್ದೇವೆ. ಇದಕ್ಕೆ ದಾನಿಗಳಾಗಿ ಎಲ್ಲ ಮುಂದೆ ಬರಬೇಕು. ಇವತ್ತು ಗುರುಗಳ ಒಂದು ಮೀಟಿಂಗ್ ಹಾಲ್ ಇದೆ, ಅದರಲ್ಲಿ ಅದೊಂದು 400-500 ಸ್ಕ್ವೇರ್ ಫೀಟಿನಷ್ಟು ಹಾಲ್ ಇದೆ. ಅದಕ್ಕೆ 12 ಲಕ್ಷ ರೂಪಾಯಿ ಆಗ್ತದೆ. ಅದರಲ್ಲಿ ನಿಮ್ಮ ಹೆಸರನ್ನು ಅದಕ್ಕೆ ಹಾಕ್ತೇವೆ, ನಿಮ್ಮ ತಂದೆಯವರ ಹೆಸರು ಅಥವಾ ನಿಮ್ಮ ಮೊಮ್ಮಕ್ಕಳ ಹೆಸರನ್ನು ಕೂಡ ಹಾಕುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಹಾಗೆ ಒಂದು ಕ್ಲಾಸ್ ರೂಮಿಗೆ 8 ಲಕ್ಷ ರೂಪಾಯಿಯಂತೆ ಆಗ್ತದೆ. 3 ಕ್ಲಾಸ್ ರೂಮು ಇವತ್ತು ಕಳೆದೆ ಮಾಡಲಿಕ್ಕಿದ್ದೇವೆ. ಅದು ಅಲ್ಲದೆ ತುಂಬ ಅಭಿವೃದ್ಧಿ ಕಾರ್ಯಗಳು ಇಲ್ಲಿ ತುಂಬ ಆಗಲಿಕ್ಕಿದೆ. ಈಗಾಗಲೇ ನಾವು ಇಲ್ಲಿ ತೋಡು ತೋರಿಸೋದು ನಿಮಗೆ, ಆ ತೋಡಿಗೆ ಬೇಕಾಗುವಂಥ ಪೈಪನ್ನು ಅಳವಡಿಸಿದ್ದೇವೆ. ಆ ಪೈಪಿನ ವೆಚ್ಚ 10,000 ರೂಪಾಯಿ. ಈಗಾಗಲೇ ನಮ್ಮ ಒಂದು 4-5 ಪೈಪು ಈಗಾಗಲೇ ಕೊಟ್ಟಿದ್ದಾರೆ. ಮುಂದೆ ಇಲ್ಲಿರುವಂಥ ಮುಕ್ತೇಶ್ವರರು ಎಲ್ಲ ಗಣ್ಯರು ಅದಕ್ಕೆ ಒಂದು ಸಹಕಾರವನ್ನು ನೀಡಬೇಕು. ಈಗಾಗಲೇ ಇಲ್ಲಿ ನಿಮಗೆ ವಾಲ್ನಲ್ಲಿ ತೋರಿಸ್ತಾ ಇರುವಂಥ ವಿಂಡೋಗಳಿಗೆ ಅದಕ್ಕೆ ಎಲ್ಯೂಮಿನಿಯಂ ಸ್ಲೈಡಿಂಗ್ ಮಾಡಲಿಕ್ಕಿದ್ದೇವೆ. ಅದಕ್ಕೆ 3 ಟ್ರ್ಯಾಕ್ ವಿಂಡೋಕ್ಕೆ 7,500 ರೂಪಾಯಿ ಆಗ್ತದೆ. ಅದನ್ನು ಕೂಡ ಎಲ್ಲರೂ ಸಹಕಾರವನ್ನು ಕೊಡಿ ಅಂತೇಳಿ ಹೇಳುತ್ತಾ, ಇನ್ನೂ ತುಂಬ ಕೆಲಸ ಕಾರ್ಯಗಳು ಇಲ್ಲಿ ಬಾಕಿ ಇದೆ. ಇದನ್ನೆಲ್ಲ ನಾವೆಲ್ಲ ಸೇರಿ ಮಾಡುವ. ಹಾಗೆ ಈ ಗುರುಪೂರ್ಣಿಮೆಯಿಂದ ಬಂದು ಎಲ್ಲ ಪಾದಪೂಜೆಯಲ್ಲಿ ಪಾಲ್ಗೊಂಡಂಥ ನಿಮಗೆಲ್ಲರಿಗೂ ಪರಂಪರೆಯ ಗುರುಗಳು ಹಾಗೂ ನಮ್ಮ ಕುಲಗುರುಗಳ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಈಗ ಎಲ್ಲರಿಗೂ ಗೊತ್ತಿರುವ ಹಾಗೆ ಕೋವಿಡ್-19ನ ಒಂದು ಸಾಂಕ್ರಾಮಿಕ ರೋಗ ನಮ್ಮನ್ನೆಲ್ಲ ಕಾಡ್ತಿದೆ. ಅದಕ್ಕೆ ಸರ್ಕಾರ ಉಚಿತ ಲಸಿಕಾ ಕಾರ್ಯಕ್ರಮ ಅಂತ ಮಾಡ್ತಾ ಇದೆ. ಆದರೆ ನಮ್ಮವರಿಗೆ ಅಲ್ಲಿ ಹೋಗಿ ತೆಗೆದುಕೊಳ್ಳಿಕ್ಕೆ ಕೆಲವರಿಗೆ ಸಮಯ ಆಗುವುದಿಲ್ಲ, ಅಥವಾ ನಮ್ಮ ಸಮಯದಲ್ಲಿ ಲಸಿಕೆ ಸಿಗುವುದಿಲ್ಲ. ಹೀಗೆಲ್ಲ ತೊಂದರೆಗಳೆಲ್ಲ ಇತ್ತು. ಅದಕ್ಕೆ ನಮ್ಮ ಈ ಆನೆಗುಂದಿ ಮಠದ ಒಬ್ಬರು ಭಕ್ತರು ಬೆಂಗಳೂರಿನ ರಾಘವೇಂದ್ರ ಸ್ಥಪತಿ ಅವರ ಫ್ಯಾಮಿಲಿಯವರ ಲೆಕ್ಕದಲ್ಲಿ ಸಾಧಾರಣ 3,000 ಲಸಿಕೆಯನ್ನು ನಮಗೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಮೊನ್ನೆ ಮಠಕ್ಕೆ ಬಂದು ಅವರ ಫ್ಯಾಮಿಲಿ ಟ್ರಸ್ಟ್ನಿಂದ ನಮಗೆ 3,000 ಲಸಿಕೆಯನ್ನು ಕೊಡಲಿಕ್ಕೆ ಅವರು ತಯಾರಿದ್ದಾರೆ. ಮತ್ತೆ ಅದನ್ನು ಕೊಡುವ ಈ ವೈದ್ಯಕೀಯ ಸಿಬ್ಬಂದಿಯನ್ನು ಸಹ ಅವರು ಲಕ್ಷ್ಮೀ ನರ್ಸಿಂಗ್ ಹೋಮ್ ಅಂತ ಬೆಂಗಳೂರಿನದ್ದು, ಅಲ್ಲಿಯೇ ಡಾಕ್ಟರ್ ನರ್ಸ್ನವರೇ ಬರ್ತಾರೆ. ಸಾಧಾರಣ 20-30 ಜನ ಅವರು ಸಿಬ್ಬಂದಿಗಳು ಬರ್ತಾರೆ ಅಂತ ಹೇಳಿದ್ದಾರೆ. ಅವರು ಇಂಥ ಕಾರ್ಯಕ್ರಮವನ್ನು ನಿನ್ನೆ ಹರಿಹರದಲ್ಲಿ ಮಾಡಿದ್ರು, ಒಟ್ನಾಳು ಮಾಡಿದ ಲೆಕ್ಕದಲ್ಲಿ. ಅಲ್ಲಿ ಒಂದು ದಿವಸಕ್ಕೆ ಅವರು 3,000 ಜನರಿಗೆ ಲಸಿಕೆ ಕೊಟ್ಟಿದ್ದಾರಂತೆ. ಆದರೆ ನಮ್ಮದು ಇದು ಇಂಟೀರಿಯರ್ ಆದ್ದರಿಂದ ನಮಗೆ ಅಷ್ಟು 3,000 ಜನವನ್ನು ಒಂದೇ ದಿವಸ ಮಾಡಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ನಾವು 2 ದಿವಸ ಮಾಡ್ತೇವೆ ಅಂತ ಅವರು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಆಗಸ್ಟ್ 9 ಸೋಮವಾರ ಮತ್ತೆ ಆಗಸ್ಟ್ 10 ಮಂಗಳವಾರ 2 ದಿವಸ ನಮಗೆ ಅವರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಅಂದರೆ ಡಾಕ್ಟರ್ ಬಂದವರು ಇಲ್ಲಿ ಹೊರಟಾಗ್ತಾರೆ ಸೋಮವಾರ ರಾತ್ರಿ. ಇದು ನಮ್ಮ ಸಮಾಜದವರಿಗೋಸ್ಕರ ಅಂತಲೇ ಅವರು ಮಾಡೋದು. ಆದರೆ ನಾವು ಸಾರ್ವಜನಿಕರು ಬಂದರೆ ಸಹ ಅವರಿಗೆ ಅವಕಾಶ ಕೊಡ್ತೇವೆ. ನಮ್ಮದು ಖಾಸಗಿ ಕಾರ್ಯಕ್ರಮ ಆದರೂ ನಾವು ಸಾರ್ವಜನಿಕರಿಗೆ ಅಂತಲೇ ಹೇಳ್ತೇವೆ. ಆದ್ದರಿಂದ ನಮ್ಮಲ್ಲಿ ಇದನ್ನು ನಾವು 4 ಜನ ಅದರ ನಾಯಕತ್ವ ವಹಿಸಿಕೊಂಡಿದ್ದೇವೆ. ಒಂದು ನನ್ನ ಹತ್ರ ಬುಕ್ಕಿಂಗ್ ಮಾಡ್ಬೋದು, ಅಥವಾ ನಮ್ಮದು ಮಠದ ದಿವಾನರು ಲೋಲಕ್ಷಕರಿಂದ ಬುಕ್ಕಿಂಗ್ ಮಾಡ್ಬೋದು, ಅಥವಾ ಮಂಗಳೂರಿನಲ್ಲಿ ಗುರುರಾಜ್ ಅಂತ ಇದ್ದಾರೆ, ಅವರ ಫೋನ್ಗೆ ನೀವು ಮಾಡಿ ನಿಮಗೆ ಯಾವ ಸ್ಪಾಟ್ ಬೇಕು, 8ರಿಂದ 9 ಬೇಕಾ, 9ರಿಂದ 10 ಬೇಕಾ, 10ರಿಂದ 11, ಹಾಗೆ ಆ ದಿವಸ ಈಗ 9 ಜನರಿಗೆ ದಿವಸ ಹಾಗೆ ನಾವು 4ರಿಂದ 5ರವರೆಗೆ 9 ಸ್ಲಾಟ್ಗಳು ಸಿಗ್ತೇವೆ ನಮಗೆ. ಹಾಗೆ 9 ಸ್ಲಾಟ್ನಲ್ಲಿ ನಿಮಗೆ ಯಾವ ಸ್ಲಾಟ್ ಬೇಕು ಅಂತ ಹೇಳಿ ನೀವು ಸುರಿಗೆ ಬುಕ್ಕಿಂಗ್ ಮಾಡಿಟ್ಟರೆ ಅದು ಒಂದು ಮತ್ತೆ ಬೆಳವೈ ಸುಂದರಾಚಾರ್ಯ ಹತ್ರ ಸಹ ಬುಕ್ಕಿಂಗ್ ಮಾಡಿ 4 ಜನ ಇದ್ದೇವೆ ನಾವು. ಇದರ ಬಗ್ಗೆ ನಾವು ಮಾಹಿತಿಯನ್ನು ನಮಗೆ DC-ಯಿಂದ ಪರ್ಮಿಷನ್ ಆಗಲಿಕ್ಕೆ ಉಂಟು. ಸೋಮವಾರ ಪರ್ಮಿಷನ್ ಮಾಡಿದ್ದೇವೆ. ಮಾಡಿಸಿದ ಮೇಲೆ ನಾವು ವಾಟ್ಸಪ್ ಗ್ರೂಪ್ನಲ್ಲಿ ಕೊಡ್ತೇವೆ ಎಲ್ಲರ ಮೊಬೈಲ್ ನಂಬರ್ಗಳನ್ನು. ಟೈಮ್ ಇರ್ತದೆ, ನೀವು ನಿಮ್ಮ ಮನೆಯ ಮಕ್ಕಳು 18 ವರ್ಷಕ್ಕಿಂತ ಮೇಲ್ಪಟ್ಟವರನ್ನೆಲ್ಲ ಅದರಲ್ಲಿ ನೋಂದಣಿ ಮಾಡಿಟ್ಟು ಆ ಟೈಮ್ಗೆ ನೀವು ಬಂದರೆ ಅಲ್ಲಿ ನಮಗೆ ಸ್ವಲ್ಪ ಕೆಲಸ ಇರ್ತದೆ. ನಿಮ್ಮ ಮೊಬೈಲ್ ಬೇಕು, OTP ಬರ್ತದೆ ಅದಕ್ಕೆ.
ವಾಚಿನಂತಯತು ಮೇಕ್ಷತ್ವಂ ಯಥಾ ದೇವಿ ಸರಸ್ವತಿ. ಕೋವಿಡಿನ ಪ್ರಭಾವದಿಂದಾಗಿ ಕಾರ್ಯಕ್ರಮವು ಕೂಡ ಒಂದು ಸರ್ಕಾರದ ನಿಯಮದ ಅಧೀನದಲ್ಲಿ ನಡೀತಾ ಇದೆ. ಕಳೆದ ವರ್ಷ ಇಷ್ಟು ಕೂಡ ಆಗಲಿಲ್ಲ. ಈ ವರ್ಷ ಅದು ಸ್ವಲ್ಪ ರಿಲೀಫ್ ಸಿಕ್ಕಿದೆ, ಸ್ವಲ್ಪ ಕಾರ್ಯಕ್ರಮ ಮಾಡ್ಬೋದು ಅಂತ ಹೇಳಿ. ಅದು ಕೂಡ ನಿಯಮ ಜಾರಿಯಲ್ಲಿದೆ. ಈ ಕೋವಿಡ್ ಸಂದರ್ಭದಲ್ಲಿ ಎಲ್ಲರಿಗೂ ಒಂದು ರೀತಿ ಆತಂಕ, ಏನಾಗಿ ಬಿಡ್ತದೆಯೋ ಏನು. ವ್ಯವಹಾರ ಕೂಡ ಪೂರ ತಳ ಹಿಡಿದು ಹೋಗಿದೆ, ಏನಿಲ್ಲ. ಯಾವ ಉದ್ಯೋಗವೂ ಕೂಡ ಏನಿಲ್ಲ. ಉದ್ಯೋಗ ನಡೀತಾ ಇರೋದು ಎರಡೇ, ಒಂದು ಆಸ್ಪತ್ರೆ ಡಾಕ್ಟ್ರಿಗೆ ವೈದ್ಯಕೀಯ ಉದ್ಯೋಗ, ಇನ್ನೊಂದು ಬಿಟ್ಟರೆ ದಿನಸಿ ಅಂಗಡಿ, ಅದು ಅನಿವಾರ್ಯ ಬೇಕು. ಎರಡು ಬಿಟ್ಟರೆ ಬೇರೆ ಎಲ್ಲ ಅಷ್ಟಕ್ಕಷ್ಟೇ. ಆ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಬಹುಶಃ ತಿಂಗಳಗಟ್ಟಲೆ ಮೈ ಕೂತು ತಲೆಬಿಸಿ ಕೂಡ ಆಗಿರ್ತದೆ. ಏನು ಮಾಡೋದು ಒಂದು ರೀತಿ ಚಿಂತೆ ಪ್ರಾರಂಭ ಆಗುತ್ತದೆ. ಏನು ಪರಿಹಾರ ಇದಕ್ಕೆ ಅಂತ ಕೇಳಿದರೆ, ನಮ್ಮ ಸಂಪ್ರದಾಯ ದೃಷ್ಟಿಯಲ್ಲಿ ಹೇಳೋದಾದರೆ ಎಲ್ಲ ಭಗವಂತನ ಮೇಲೆ ಭಾರ ಹಾಕೋದು, ಮತ್ತು ಬೇರೆ ಏನೂ ಸಾಧ್ಯತೆ ಇಲ್ಲ. ಭಗವಂತ ಎಲ್ಲ ನೀನೇ ನೋಡ್ಕೊಳಪ್ಪ. ಖಂಡಿತ ನಾವು ಮಾಡೋದ್ರೆ ಏನಿದೆ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲ ಭಗವಂತ ನಡೆಸಿದ ಹಾಗೆ ನಾವು ನಡೆಯಬೇಕು. ಹಾಗಾಗಿ ಭಗವಂತನಲ್ಲಿ ಶರಣಾಗತಿ ಹೊಂದಿದರೆ ಒಂದು ಹಂತದ ಮಾನಸಿಕ ನೆಮ್ಮದಿ ನಮಗೆ ದೊರೆಯುತ್ತದೆ. ಶರಣಾಗತಿಗೆ ಅನೇಕ ಭಾವಗಳಿದೆ. ರಕ್ಷಿಷ್ಯತೆ ಇದು ವಿಶ್ವಾಸ, ರಕ್ಷಣೆ ಕೊಡ್ತಾನೆ ಅನ್ನುವಂಥ ವಿಶ್ವಾಸ, ಅದು ಒಂದು ಶರಣಾಗತಿಯ ಭಾವ. ನಮ್ಮ ಮನಸ್ಸು ಒಂದು ರೀತಿ ಹಗುರಾಗಿ ಹೋಗ್ತದೆ. ಒಮ್ಮೆ ದೋಣಿ ಸಮುದ್ರದಲ್ಲಿ ಹೋಗುವಾಗ ಬಿಡುಗಡೆ ಬೀಸಿದಂತೆ ಒಳಗಿದ್ದರು ಎಲ್ಲ ಭಯ ಪಡಲಿಕ್ಕೆ ಶುರುವಾಯಿತು. ಹಡಗು ಇನ್ನೇ ಮುಳುಗ್ತದೆ ಅನ್ನೋ ಭಯ ಎಲ್ಲರಿಗೂ. ಒಬ್ಬ ಹುಡುಗಿ ಮಾತ್ರ ಸುಮ್ಮನೆ ಕೂತಿದ್ದಂತೆ ಆರಾಮಾಗಿ. ಬಾಕಿರೆಲ್ಲ ಕೇಳಿದ್ರಂತೆ, ನಿನಗೇನು ಭಯ ಆಗ್ತಾ ಇಲ್ಲ ಅಂತ. ಆಗ ಆ ಮಗು ಹೇಳಿದಂತೆ, ಹಡಗು ನಡೆಸುವ ನನ್ನ ಅಪ್ಪ ಸರಿಯಾಗಿ ತಗೊಂಡು ಮನೆಗೆ ಮುಟ್ಟಿಸ್ತಾನೆ, ನನಗೆ ಭರವಸೆ ಇದೆ ಅಂಥೇಳಿ ಆ ಮಗು ಹೇಳಿದಂತೆ. ಆ ಪುಟ್ಟ ಮಗುವಿಗೆ ಅವರಪ್ಪನ ಮೇಲೆ ಅಷ್ಟು ವಿಶ್ವಾಸ, ಮನೆ ಮುಟ್ಟಿಸ್ತಾನೆ, ಏನು ತೊಂದರೆ ಇಲ್ಲ. ಹಾಗೆ ನಮ್ಮೆಲ್ಲರ ತಂದೆ ಯೋನಃ ಪಿತಾ ಜನಿತ, ನಮ್ಮೆಲ್ಲರ ಹುಟ್ಟಿಸಿರ್ತಕ್ಕಂಥ ತಂದೆ ಭಗವಂತ. ಆ ಭಗವಂತನಲ್ಲಿ ನಮಗೆ ಅನನ್ಯ ವಿಶ್ವಾಸವಿದ್ದರೆ ಒಂದು ರೀತಿ ಆತಂಕ ನಮ್ಮಿಂದ ದೂರ ಆಗಿ ಹೋಗ್ತದೆ. ಆರಾಮ್ ಏನಿಲ್ಲ ನೋಡುವ ಭಗವಂತ ನಡೆಸ್ತಾನೆ. ಆ ರೀತಿ ಭಾವನೆ ನಿರಂತರವಾಗಿ ನಮಗಿರಲಿ, ಮನಸ್ಸಿಗೆ ಒಂದಿಷ್ಟು ನೆಮ್ಮದಿ ಸಿಗಲಿ. ಇವತ್ತು ಪರಂಪರೆ ಗುರು ಪೂರ್ಣಿಮೆ, ಗುರುವಿನ ಸ್ಮರಣೆ ಮಾಡುವಂತಹ ದಿವಸ ಸುದಿನ ಇದು. ಎಲ್ಲ ಗುರುಗಳ ಅನುಗ್ರಹ ನಮ್ಮ ಮೇಲೆ, ನಿಮ್ಮ ಮೇಲೆ, ಎಲ್ಲರ ಮೇಲೆ ನಿರಂತರವಾಗಿದ್ದು, ಗುರು ಕರುಣೆಯಿಂದ ನಮ್ಮೆಲ್ಲ ಆತಂಕಗಳು ದೂರವಾಗಿ ಬದುಕಿನಲ್ಲಿ ಬೇಕಾಗಿರ್ತಕ್ಕಂತಹ ಎಲ್ಲ ಸುಖ ಸೌಲಭ್ಯಗಳು, ನಮ್ಮ ಯೋಜನೆಗಳು ಸಾಕಾರವಾಗಿ ನಮ್ಮ ಬದುಕು ನೆಮ್ಮದಿಯಾಗಿರುವ ಹಾಗೆ ಭಗವಂತ ಗುರು ಸ್ವರೂಪದಲ್ಲಿ ನಮಗೆ ಅನುಗ್ರಹ ಮಾಡಲಿ.
ಬಲಗೈ ತೊಳೆದುಕೊಳ್ಳಿ. ಸಂಕಲ್ಪಕ್ಕೆ ವಸ್ತುಗಳನ್ನು ಕೊಡ್ತಾರೆ. ಸಂಕಲ್ಪಕ್ಕೆ ಕೊಟ್ಟಂತಹ ವಸ್ತುಗಳನ್ನು ಯಜಮಾನರು ನಿಮ್ಮ ಎಡ ಕೈಗೆ ಹಾಕಿಕೊಂಡು ಬಲ ಕೈಯನ್ನು ಮುಚ್ಚಿಟ್ಕೊಂಡು ಬಲ ತೊಡೆ ಮೇಲೆ ಇಟ್ಕೊಳ್ಳಿ. ಹಾಗೆ ನಿಮ್ಮ ಮನೆಯವರು ಆತ್ಮಾರಾಧನೆಯನ್ನು ಮಾಡಿಕೊಳ್ಳಿ. ಓಂ Yeah.
ಸನ್ನಿಧಾನದಲ್ಲಿ ಎಲ್ಲರೂ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳುವ ಯತಿ ಸಾಕ್ಷಾತ್ ನಾರಾಯಣ ಎನ್ನುವಂತಹದ್ದು ಶಾಸ್ತ್ರಾದೇಶ. ಯತಿಗಳು ಅಂತ ಹೇಳಿದ್ರೆ ಸಾಕ್ಷಾತ್ ಭಗವಂತನ ಸ್ವರೂಪ ಅಂತ, ಭಗವಂತನ ಸ್ವರೂಪರಾಗಿರತಕ್ಕಂಥ ಇಡೀ ವಿಶ್ವಬ್ರಾಹ್ಮಣ ಕುಲಕ್ಕೆ ಕುಲಗುರುಗಳಾಗಿರತಕ್ಕಂಥ ಶ್ರೀಮದ್ ಜಗದ್ಗುರು ಅನಂತ ಶ್ರೀ ವಿಭೂಷಿತ ಕಾಳಸೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಪ್ಲವನಾಮ ಸಂವತ್ಸರದ ಈ ಒಂದು ಆಷಾಢ ಶುದ್ಧ ಪೌರ್ಣಮಿಯಿಂದ ಭಾದ್ರಪದ ಶುದ್ಧ ಪೌರ್ಣಮಿವರೆಗೆ ಚಾತುರ್ಮಾಸ್ಯ ವ್ರತವನ್ನ ಕೈಯುವಂತಹ ಈ ಒಂದು ಪರ್ವಕಾಲ, ಗುರುಗಳ ಅನುಗ್ರಹವನ್ನ ಪಡೆಯುವಲ್ಲಿ ಈ ಚಾತುರ್ಮಾಸ್ಯ ಎನ್ನುವಂತಹ ಬಹಳ ವಿಶೇಷವಾದಂತಹ ಪರ್ವಕಾಲ. ಗುರುಗಳು ವಿಶೇಷ ಅಧ್ಯಯನ ತಪಸ್ಸನ್ನ ಆಚರಿಸತಕ್ಕಂತಹ ಈ ಒಂದು ಪರ್ವಕಾಲದಲ್ಲಿ ಯಾರು ಗುರುಗಳ ಅನುಗ್ರಹವನ್ನು ಪಡೆಯುತ್ತಾರೋ ಅವರಿಗೆ ಇಹದಲ್ಲಿ ಸುಖ, ಪರದಲ್ಲಿ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಅಂತ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಅಂತದ್ರಲ್ಲಿ ಶ್ರದ್ಧಾ ಭಕ್ತಿಯನ್ನು ಇಟ್ಟುಕೊಂಡು ಈ ಒಂದು ಶುಭ ದಿನದಲ್ಲಿ ಗುರುಗಳ ಚಾತುರ್ಮಾಸ್ಯ ವ್ರತ ಆರಂಭದ ಈ ಒಂದು ಪರ್ವಕಾಲದಲ್ಲಿ ಚಾತುರ್ಮಾಸ್ಯ ವ್ರತ ನಿರ್ವಹಣಾ ಸಮಿತಿಯ ವತಿಯಿಂದ ಹಾಗೆ ಶ್ರೀಮಠದ ಪ್ರತಿಷ್ಠಾನದ ವತಿಯಿಂದ ಎಲ್ಲರೂ ಸೇರಿ ಭಕ್ತಿಯಿಂದ ನಾವು ಗುರು ಪಾದಕ ಪೂಜೆಯನ್ನು ನೆರವೇರಿಸಿದ್ದೇವೆ. ವಿಶೇಷ ಪ್ರಾತಃ ಕಾಲದಲ್ಲಿ ಯಜ್ಞಯಾಗಾದಿಗಳೊಂದಿಗೆ ಗುರುಗಳ ಚಾತುರ್ಮಾಸ್ಯ ವ್ರತ ಸಂಕಲ್ಪದೊಂದಿಗೆ ನಡೆದಂತಹ ಗುರುಪಾದಕ ಪೂಜೆಯಿಂದ ಪೀಠಮಾತೆ ಮಹಾ ಸರಸ್ವತಿಗಳು ಸಂಪೂರ್ಣ ಅನುಗ್ರಹ, ಪರಂಪರೆಯೆಲ್ಲ ಗುರುಗಳ ಸಂಪೂರ್ಣ ಅನುಗ್ರಹ, ವಿರಾಜಮಾನರಾಗಿರ್ತಕ್ಕಂಥ ಗುರುಗಳ ಕೃಪಾ ಆಶೀರ್ವಾದದಿಂದ ಎಲ್ಲರಿಗೂ ಪ್ರಾಪ್ತಿಯಾಗಿಕೊಂಡು ತನ್ನ ಮೂಲಕ ಇಡೀ ವಿಶ್ವಬ್ರಾಹ್ಮಣ ಕುಲಕ್ಕೆ ಹಾಗೆ ಯಾರಲ್ಲಿ ಈಗಾಗಲೇ ಸಂಧಿಕರಾಗಿದ್ದಾರೆ ಸರ್ವರಿಗೂ ಕೂಡ ಗುರುಗಳ ಕೃಪಾ ಆಶೀರ್ವಾದ ಪ್ರಾಪ್ತಿಯಾಗಿಟ್ಟುಕೊಂಡು ನಾವು ಇಹ ಜನ್ಮದಲ್ಲಿ ಆಗಲಿ ಪೂರ್ವಜನ್ಮದಲ್ಲಿ ಆಗಲಿ ಗೊತ್ತಿದ್ದು ಗೊತ್ತಿಲ್ಲದೆ ಏನಾದರೂ ನಮ್ಮಿಂದ ಆಗಿರ್ತಕ್ಕಂಥ ಗುರುವಿಂದಲೇ ಗುರುವಾಕ್ಯ ಉಲ್ಲಂಘನೆ ಏನೇ ದೋಷಗಳಿದ್ರು, ಯಾವುದೇ ಭಾಗವಾದಂತಹ ದೋಷಗಳಿದ್ರು ಅಂತ ಎಲ್ಲ ದೋಷಗಳು ದೂರವಾಗಿ ನಮ್ಮ ಜೀವನಕ್ಕೆ ಬೇಕಾಗುವಂತ ಎಲ್ಲ ಸನ್ಮಂಗಲಗಳು ಗುರು ಕೃಪೆಯಿಂದ ಪ್ರಾಪ್ತಿಯಾಗಿ ನಿರಂತರವಾಗಿ ಗುರು ಸೇವೆ ಮಾಡುವಂತಹ ಮಹಾಯುಗವಾಕ್ಯದ ಜೊತೆಗೆ ಉತ್ತರೋತ್ತರವಾದಂತಹ ಶ್ರೇಯಸ್ಸನ್ನ ಈ ಪರ್ವಕಾಲದಲ್ಲಿ ಗುರುಗಳು ನಮಗೆ ಅನುಗ್ರಹಿಸಬೇಕು ಅಂತ ನನ್ನ ಶ್ರದ್ಧಾಭಕ್ತಿಯಿಂದ ಮಾಡುವಂತ ಮನಸಾಗಿಷ್ಟ ಪ್ರಾರ್ಥನೆ. विशेषतः चातुर्मास्य व्रतनिरत श्री गुरूणां कृपाशीर्वाद प्राप्त्यर्थम् अस्मिन् शुभदिने आचरिता श्री गुरुपादुका पूजाराधन कर्मण भगवान् सर्वात्मक श्री विश्वकर्म परब्रह्म प्रियदा ओम तत्सत् ब्रह्मार्पणमस्तु. ನಿಮ್ಮ ಮನೆಯವರು ನಿಮ್ಮ ಬಲಕೈಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಅದನ್ನು ನೆಲದಲ್ಲಿ ಪೂರ್ತಿ ವಸ್ತುಗಳನ್ನು ನೆಲದಲ್ಲಿ ಬಿಟ್ಟು ಕೈಯನ್ನು ಮುಗಿದುಕೊಳ್ಳಿ. ಹೇಳಿ ಓಂ ಸ್ವಸ್ತಿ ಶ್ರದ್ಧಾ ಮೇಧಾ ಯಶಃ ಪ್ರಜ್ಞಾ ವಿದ್ಯಾ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಪರಮೇಶ್ವರ ದೇಹಿ ಮೇ ಜಗದೀಶ್ವರ. ಯಜಮಾನರು ಕಿವಿಯನ್ನು ಎರಡು ಕೈಗಳಿಂದ ಕಿವಿಯನ್ನು ಹಿಡಿದುಕೊಂಡು ನಿಮ್ಮ ಗೋತ್ರ ಸೂತ್ರ ಪ್ರಬಲ ಹಾಗೆ ನಿಮ್ಮ ಹೆಸರನ್ನು ಹೇಳಿ ಭೂಮಿ ಮುಟ್ಟಿ 3 ಬಾರಿ ನಮಸ್ಕಾರ ಮಾಡಿ ಹಾಗೆ ಬ್ರಹ್ಮಾರ್ಪಣೆಯಲ್ಲಿ ಬಿಟ್ಟಂತಹ ವಸ್ತುಗಳಲ್ಲಿ ತುಳಸಿ
ದಕ್ಷಿಣೆಯನ್ನು ಬರೆದು ಹರಿವಾಣ ಮಾಡ್ಕೊಂಡು ಬರ್ತಾರೆ. ದಕ್ಷಿಣೆ ಒಂದು ಸ್ವಲ್ಪ ನೀರಾಕಿ ಆ ಹರಿವಾಣದಲ್ಲಿ ಹಾಕಿ. ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ನಃ ಶೃಣ್ವನ್ನೋತಿಭಿಸ್ಸೇದಸಾದನಂ ವಿಶ್ವತಶ್ಚಕ್ಷುರತ ವಿಶ್ವದೋ ನಖೋ ವಿಶ್ವದೋ ಬಾಹುರತ ವಿಶ್ವತಸ್ಪಾತ್ ಸಂಬಾಹುಭ್ಯಾಂ ಧಮತಿ ಸಂಪದತ್ರಯೈರ್ದ್ಯಾವಾ ಭೂಮೇ ಜನಯನ್ ದೇವ ಏಕಾಃ ಯಾ ಗಂಗೋರ್ಯಾಸಿನಿ ಬಾಲೇಯ ರಾಗಾಯ ಸರಸ್ವತಿ ಇಂದ್ರಾಣಿ ಮಹ್ವೋತಯೇ ವರುಣಾನೀಂ ಸ್ವಸ್ತಯೇ ಓಂ ಶಾಂತಿ 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 ಹರೇ ಓಂ. ಪ್ರಾಸ್ತಾವಿಕದ ಜೊತೆಗೆ ಸ್ವಾಗತವನ್ನು ನೆರವೇರಿಸಲಿದ್ದಾರೆ ಶ್ರೀ ಗುರು ಪ್ರತಿಷ್ಠಾನದ ಲೋಕೇಶ್ MB ಆಚಾರ್ಯ ಕಂಬಾರು ಅವರು. ವೇದಾಂತಾಚಾರ್ಯಮಾಚಾರ್ಯಂ ಭಾಸ್ಕರಂ ಜ್ಞಾನಭಾಸ್ಕರಂ ಧರ್ಮ ಸಂಸ್ಥಾಪಿನಂ ಮುಂದೆ ಕಾಳಹಸ್ತಂ ಜಗದ್ಗುರು. ಶ್ರೀಮದ್ ಜಗದ್ಗುರು ಆನೆಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠಾಧೀಶ್ವರ ಪರಮಪೂಜ್ಯ ಜಗದ್ಗುರು ಅನಂತ ಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಪ್ಲವನಾಮ ಸಂವತ್ಸರದ ಚಾತುರ್ಮಾಸ್ಯ ವ್ರತಾಚರಣೆಯ ಈ ಶುಭ ಸಂದರ್ಭದಲ್ಲಿ ಶ್ರೀ ಸರಸ್ವತಿ ಗುರುಕುಲ ಎಂಬ ಪರಂಪರಾಗತ ಋಷಿ ಪರಂಪರೆಯ ವೇದಿಕೆಯಲ್ಲಿ ವಿರಾಜಮಾನರಾಗಿರತಕ್ಕಂತಹ ಪರಮಪೂಜ್ಯ ಜಗದ್ಗುರುಗಳವರ ಚರಣಾರವಿಂದಗಳಿಗೆ ಸಾಷ್ಟಾಂಗ ಪಡಮಡುತ್ತಾ ಇಂದಿನ ಈ ಧರ್ಮಸಭೆಯ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಪ್ರತಿಷ್ಠಾನ ಹಾಗೂ ಚಾತುರ್ಮಾಸ್ಯ ವ್ರತ ನಿರ್ವಹಣಾ ಸಮಿತಿ ಅಧ್ಯಕ್ಷರಾದಂತಹ ಒಡೆಯರ್ ಹೋಬಳಿ ಶ್ರೀಧರಾಚಾರ್ಯ ಅವರೇ, ಸಭೆಯಲ್ಲಿ ಘನ ಉಪಸ್ಥಿತಿ ಇರುವಂತಹ ಚಾತುರ್ಮಾಸ ವ್ರತ ನಿರ್ವಹಣಾ ಸಮಿತಿಯ ಗೌರವಾಧ್ಯಕ್ಷರಾಗಿರುವಂತಹ PB ಗಂಗಾಧರಾಚಾರ್ಯ ಉಡುಪಿ, ಸಭೆಯಲ್ಲಿ ಉಪಸ್ಥಿತಿರುವಂತಹ ಮಾತೋಶ್ರೀ ಸರಳಾಜಿ ಗುರುನಾಥ ಸ್ವಾಮೀಜಿ ಅವರಿಗೆ ಪಡಮಡುತ್ತಾ, ಮಂಗಳೂರು ಶ್ರೀ ಕಾಳಿಕಾಂಬ ವಿನಾಯಕ ದೇವಸ್ಥಾನದ ಆಳ್ತ ಮುಕ್ತೇಸರಾದಂತಹ ಕೆ ಕೇಶವಾಚಾರ್ಯ ಮಂಗಳೂರು, ಉಪ್ಪರಳ್ಳಿ ಕರಸ್ಥಳ ಶ್ರೀ ನಾಗಲಿಂಗ ಸ್ವಾಮಿ ಕಾಳಿಕಾಂಬ ದೇವಸ್ಥಾನದ ಆಳ್ತ ಮುಕ್ತೇಸರಾದಂತಹ ಕಳಿಚಂದ್ರಯ್ಯ ಆಚಾರ್ಯ ಅವರೇ, ನಿಕ್ಲಾಜೆ ಕಾರ್ಕಳ ಶ್ರೀ ಕಾಳಿಕಾಂಬ ದೇವಸ್ಥಾನದ ಮುಕ್ತೇಸರಾದಂತಹ ರವಿಯಾಚಾರ್ಯ, ಬಂಗರಮಂಜೇಶ್ವರ ಶ್ರೀ ಕಾಳಿಕಾ ಪರಮೇಶ್ವರ ದೇವಸ್ಥಾನದ ಧರ್ಮದರ್ಶಿಗಳಂತಹ P ಉಮೇಶಾಚಾರ್ಯ ಪೋಳ್ಯ, ಮೂಡುಬಿದಿರೆ ಗುರುಮಠ ಶ್ರೀ ಕಾಳಿಕಾಂಬ ದೇವಸ್ಥಾನದ ಆಳ್ತ ಮುಕ್ತೇಸರಾದಂತಹ MK ಬಾಲಕೃಷ್ಣಾಚಾರ್ಯ, ಕಟಪಾಡಿ ವೇಣುಗಿರಿ ಶ್ರೀ ಕಾಳಿಕಾಂಬ ವಿಶ್ವಕರ್ಮೇಶ್ವರ ದೇವಸ್ಥಾನದ ಮುಕ್ತೇಸರಾದಂತಹ ಬಾಲಕೃಷ್ಣಾಚಾರ್ಯ ಬೆಳಪು, ಶ್ರೀ ನಾಗಧರ್ಮೇಂದ್ರ ಸರಸ್ವತಿ ಸಂಸ್ಕೃತ ವೇದ ಸಂಜೀವಿನಿ ಪಾಠಶಾಲೆಯ ಪ್ರಧಾನ ಸಂಚಾಲಕರಂತಹ B ಸೂರ್ಯಕುಮಾರಾಚಾರ್ಯ ಹಳೆಯಂಗಡಿ, ಆನೆಗುಂದಿ ಗುರುಸೇವಾ ಪರಿಷತ್ನ ಕೇಂದ್ರ ಸಮಿತಿ ಅಧ್ಯಕ್ಷರಂತಹ ರೂಪೇಶಾಚಾರ್ಯ ಶಿರ್ವ, ಆನೆಗುಂದಿ ಶ್ರೀ ಸರಸ್ವತಿ ಎಜುಕೇಷನ್ ಟ್ರಸ್ಟ್ ಅಸೆಟ್ನ ಅಧ್ಯಕ್ಷರಂತಹ T ತ್ರಾಸಿ ಸುಧಾಕರಾಚಾರ್ಯ, ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದಂತಹ ಶಿಲ್ಪಿ ಸತೀಶಾಚಾರ್ಯ ಕಾರ್ಕಳ, ಗೋವು ಮತ್ತು ಪರ್ಯಾವರಣ ಸಂರಕ್ಷಣಾ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಜಯಕರ ಆಚಾರ್ಯ ಕರಂಬಳ್ಳಿ, ಮಾತೃಮಂಡಳಿಯ ಅಧ್ಯಕ್ಷರಾಗಿರುವಂತಹ ಸಂಧ್ಯಾ ಲಕ್ಷ್ಮಣಾಚಾರ್ಯ ಉಡುಪಿ, ವಿಶ್ವಕರ್ಮ ಒಕ್ಕೂಟ
ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರಾದಂತಹ ಮಧುಆಚಾರ್ಯ ಮೂಲ್ಕಿಯವರೇ, ಆಸ್ಥಾನ ವಿದ್ವಾಂಸರಾದಂತಹ ಜ್ಯೋತಿಷ್ಯ ವಿದ್ವಾನ್ ಉಮೇಶ್ ಆಚಾರ್ಯ ಪಡೆಯಲು ಅವರೇ, ಆತ್ಮೀಯವಾದಂತಹ ವಂದನೆಗಳು. ವೇದಿಕೆಯಲ್ಲಿ ಉಪಸ್ಥಿತರಾಗಿಂತಹ ನಮ್ಮ ಪ್ರತಿಷ್ಠಾನದ ಉಪಾಧ್ಯಕ್ಷರು ಆಗಿರುವಂತಹ ಪ್ರವೀಣ್ ಆಚಾರ್ಯ ರಂಗನಕೆರೆ ಅವರಿಗೂ ಕೂಡ ವಂದನೆಗಳು. ಹಾಗೆ ಈ ಕಾರ್ಯಕ್ರಮವನ್ನು ದೃಶ್ಯ ಮಾಧ್ಯಮದಲ್ಲಿ ವೀಕ್ಷಿಸುವಂತಹ ಎಲ್ಲ ಶಿಷ್ಯವರ್ಗದವರಿಗೂ ಕೂಡ ವಂದನೆಗಳು. ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಮಹಿಳಾ ಮಂಡಳಿಯಲ್ಲಿ ನೇತೃತ್ವವನ್ನು ನೀಡುವಂತಹ ಉಪಾಧ್ಯಕ್ಷೆಯಾಗಿರುವಂತಹ ಲತಾ ಎಸ್ ಆಚಾರ್ಯ ಕುತ್ಯಾರು ಅವರು ಕೂಡ ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿದ್ದಾರೆ, ಅವರಿಗೆ ಕೂಡ ವಂದನೆಗಳು. ಆತ್ಮೀಯ ಬಂಧುಗಳೇ, ತಮಗೆಲ್ಲ ತಿಳಿದ ಹಾಗೆ ಹೇಮಲಂಬಿ ಚಾತುರ್ಮಾಸ್ಯ ವ್ರತಾಚರಣೆಯಿಂದ ಪ್ರಾರಂಭಗೊಂಡು ತದನಂತರ ವಿಲಂಬಿ, ನಂತರ ವಿಕಾರಿ, ನಂತರ ಶಾರ್ವರಿ, ಇದೀಗ ಪ್ಲವನಾಮ ಸಂವತ್ಸರದ ಚಾತುರ್ಮಾಸ್ಯ ವ್ರತಾಚರಣೆಯ ಈ ಸಂಭ್ರಮದಲ್ಲಿ ನಾವಿದ್ದೇವೆ. ಅತ್ಯಂತ ಯಶಸ್ವಿಯಾಗಿ 5ನೇ ಬಾರಿಯ ಚಾತುರ್ಮಾಸ್ಯ ನಡೆಯುವಂತಹ ಸಂಭ್ರಮ. ಅದರಲ್ಲಿ ಕಳೆದ ಬಾರಿಯ ಚಾತುರ್ಮಾಸ್ಯ ತಮಗೆ ತಿಳಿದ ಹಾಗೆ ಕೋವಿಡ್ ಕಾರಣದಿಂದಾಗಿ ಸರ್ಕಾರದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಿಯಮಾವಳಿಯನ್ನು ಪಾಲನೆ ಮಾಡಿಕೊಂಡು ಆದಷ್ಟು ಚೊಕ್ಕವಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ಬಾರಿ ಕೂಡ ಕೋವಿಡ್ನ ನಿಯಮಾವಳಿಗಳು ಇದೆ, ಅದೆಲ್ಲವನ್ನೂ ಕೂಡ ಪಾಲಿಸಿಕೊಂಡು ಅದರ ವ್ಯವಸ್ಥೆಗಳನ್ನೆಲ್ಲ ನೋಡಿಕೊಂಡು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ಚಾತುರ್ಮಾಸ್ಯ ಸಮಾರಂಭದಲ್ಲಿ ಅದರ ಯಶಸ್ವಿಯಾಗಿ ಈ ಕೋವಿಡ್ನ ಕಾರ್ಯಕ್ರಮವನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ಅದರ ನಿಯಂತ್ರಣವನ್ನು ಮಾಡುವಂತಹ ನಮ್ಮ ದಿನೇಶಾಚಾರ್ಯ ಪಡುಬಿದ್ರಿ ಅವರು ಕೂಡ ಇದ್ದಾರೆ, ನಮ್ಮ ಸಮಿತಿಯ ನೋಡಲ್ ಅಧಿಕಾರಿಯಾಗಿ ಅವರಿದ್ದಾರೆ. ಅವರು ಕೂಡ ನಮ್ಮ ಆತ್ಮೀಯವಾಗಿ ನಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಹಾಗೆ ನಮ್ಮ ವೇದಿಕೆಯಲ್ಲಿ ಗೋಕರ್ಣ ಶ್ರೀ ಕಾಳಿಕಾಂಬಾ ಕಮಟೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಂತಹ ಮಧುಕರ ಚಂದ್ರಶೇಖರಾಚಾರ್ಯ ಅವರಿದ್ದಾರೆ, ಅವರು ಕೂಡ ತಮ್ಮ ಸಹಕಾರ ನೀಡ್ತಾ ಇದ್ದಾರೆ, ಅವರಿಗೂ ಕೂಡ ವಂದನೆಗಳು. ಈ ಸಮಾರಂಭದ ಆಗಮಿಸುವಂಥ ತಮಗೆಲ್ಲ ಸ್ವಾಗತವನ್ನು ಕೋರುವ ಮುನ್ನ ಮಹಾಸಂಸ್ಥಾನದ ಒಂದು ಸಣ್ಣ ಒಂದು ಪರಿಚಯವನ್ನು ತಮಗೆಲ್ಲ ತಿಳಿದದೇ ಇದೆ, ಆದರೂ ಕೂಡ ಅದನ್ನು ಮತ್ತಷ್ಟು ಒಂದು ಮನನ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಕೆಲವೊಂದು ವಿಚಾರಗಳನ್ನು ಹೇಳಬೇಕಾದ್ದು ನನ್ನ ಕರ್ತವ್ಯವೂ ಕೂಡ ಹೌದು. ಹಾಗೆ ಇಂದು ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳ ಒಂದು ಸೂಕ್ಷ್ಮ ವಿವರಗಳನ್ನು ನೀಡಲು ನಾನು ಇಚ್ಛಿಸ್ತಾ ಇದ್ದೇನೆ. ತಮಗೆಲ್ಲ ತಿಳಿದಿದೆ, ಒಂದೊಂದು ಯುಗದಲ್ಲಿ ಕೂಡ ಒಬ್ಬೊಬ್ಬರು ಆಚಾರ್ಯ ಪುರುಷರು ಅವತಾರವೆತ್ತಿದರು. ಕೃತಯುಗದಲ್ಲಿ ವೆಂಕಟಾಚಾರ್ಯರಾಗಿದ್ದರೆ, ತ್ರೇತಾಯುಗದಲ್ಲಿ ನರಕೇಸರಿ, ದ್ವಾಪರ ಯುಗದಲ್ಲಿ ಚೋಳಿರಾಜ ಆದರೆ, ಕಲಿಯುಗದಲ್ಲಿ ಕಾಳಹಸ್ತಾಚಾರ್ಯ ಅಂತ. ಕಾಳಹಸ್ತಾಚಾರ್ಯ ಮುನಿಗಳು ಸಾಕ್ಷಾತ್ ವಿಶ್ವಕರ್ಮ ಪರಬ್ರಹ್ಮಣೆ, ವಿಶ್ವಕರ್ಮ ಸ್ವರೂಪವಾಗಿ ಕಾಶಿಯಲ್ಲಿ ಆವಿರ್ಭವಿಸಿದರು. ಸುಬ್ರತ ಮಹಾರಾಜನ ಕಾಲದಲ್ಲಿ ಕಾಳಹಸ್ತಾಚಾರ್ಯರು ಜಗದ್ಗುರುಗಳಾಗಿ ಅಲ್ಲಿ ಮೆರೆದರು, ಧರ್ಮಬೋಧನೆಯನ್ನು ಮಾಡಿದರು. ತದನಂತರ ಅವರ ಶಿಷ್ಯವೃಂದದವರು ಬೇರೆ ಬೇರೆ ಕಡೆಗಳಲ್ಲಿ 5 ಕಡೆಗಳಲ್ಲಿ ಪ್ರಧಾನವಾಗಿ ಧರ್ಮಪೀಠಗಳನ್ನು ಸ್ಥಾಪಿಸ್ತಾರೆ. ಅದರಲ್ಲಿ ಆನೆಗುಂದಿಯ ಪೀಠ ಅತ್ಯಂತ ಮಹತ್ತರವಾದುದು. ವಿಜಯನಗರದ ಸಾಮ್ರಾಜ್ಯದಲ್ಲಿ ರಾಜಗುರುಗಳಾಗಿ ಮೆರೆದಂತಹ ರೂಢಾಚಾರ್ಯರ ಕಾಲ ಹೊಂದಿತ್ತು. ಹಾಗೆ ಜಗದ್ಗುರುಗಳ ಪಟ್ಟವನ್ನು ಅವರಿಗೆ ತಾಮ್ರಶಾಸನದ ಮೂಲಕ ನೀಡಿದಂತಹ ಪರಂಪರೆ ಕೂಡ ನಮಗಿದೆ. ನಂತರ ರಕ್ಕಸದಂಗಡಿ ಯುದ್ಧದ ಬಳಿಕ ನಡೆದಂತಹ ಪರಿಣಾಮ ಗುರು ಪರಂಪರೆಯು ಬೇರೆ ಬೇರೆ ಕಡೆಗೆ ತೆರಳುವಂತಹ ಪರಿಸ್ಥಿತಿ ಬಂತು. ಆನಂತರ ಪ್ರಧಾನ ಶಾಖೆಯಾದಂತಹ ನಮ್ಮ ಪೀಠ ಬೆಳಗುತ್ತಿ ಪೀಠದಲ್ಲಿ ವಿರಾಜಮಾನರಾಗಿರ್ತಕ್ಕಂತಹ ಹಿಂದಿನ ಪರಮಗುರುಗಳು, ಪರಮೇಶ್ವರ ಗುರುಗಳಾದಂತಹ ಪರಮಪೂಜ್ಯ ಅನಂತ ಶ್ರೀ ವಿಭೂಷಿತ ನೀಲಕಂಠ ಸರಸ್ವತಿ ಮಹಾಸ್ವಾಮಿಗಳು, ಹಾಗೆಯೇ ಪರಮಪೂಜ್ಯ ಜಗದ್ಗುರು ಅನಂತಶ್ರೀ ವಿಭೂಷಿತ ನಾಗಧರ್ಮೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ಧರ್ಮ ಜಾಗೃತಿಯನ್ನು ಮಾಡಿದಂತಹ ವಿಚಾರ ತಮಗೆಲ್ಲ ತಿಳಿದೇ ಇದೆ. ಕರಾವಳಿಯ ಭಾಗದಲ್ಲಿ ಕಾಸರಗೋಡಿನಿಂದ
ಗೋಕರ್ಣದವರೆಗೆ ಹಾಗೆ ಎಲ್ಲ ಕಡೆಗಳಲ್ಲಿ ವಿಶ್ವಬ್ರಾಹ್ಮಣರಲ್ಲಿ ಧರ್ಮ ಜಾಗೃತಿಯನ್ನು ಮಾಡಿ ಕುಲಗುರುಗಳಾಗಿ ಮೆರೆದಂತಹ ವಿಚಾರ ಕೂಡ ತಮಗೆಲ್ಲ ತಿಳಿದೇ ಇದೆ. ಹಾಗೆಯೇ ಪರಮಗುರುಗಳಾದಂತಹ ಪರಮಪೂಜ್ಯ ಅನಂತ ಶ್ರೀವಿಭೂಷಿತ ನಾಗಧರ್ಮೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು 1905ರಲ್ಲಿ ಕಟಪಾಡಿಯಲ್ಲಿ ಮುಕ್ತರಾಗ್ತಾರೆ. ತದನಂತರ 100 ವರ್ಷಗಳ ಕಾಲ ನಮಗೆ ಅನುಗ್ರಹ ಮಂತ್ರಾಕ್ಷತೆ ಶ್ರೀಪೀಠದಲ್ಲಿ ದೊರೆಯುವುದಿಲ್ಲ. ನಮ್ಮ ವಿಶ್ವಬ್ರಾಹ್ಮಣ ಸಮಾಜದ ಅವಿರತ ಪ್ರಯತ್ನದ ಫಲವಾಗಿ, ಎಲ್ಲರ ಪ್ರಯತ್ನದ ಫಲವಾಗಿ 2005ರಲ್ಲಿ ನಮಗೆ ಅನುಗ್ರಹ ಮಂತ್ರಾಕ್ಷ ದೊರೆಯುವಂತಹ ಮಹಾಭಾಗ್ಯ ದೊರೆಯುತ್ತದೆ. 2005ರಲ್ಲಿ ವಿರಾಜಮಾನರಾಗಿರ್ತಕ್ಕಂತಹ ಗುರುಗಳು ಗುರುದೀಕ್ಷೆಯೊಂದಿಗೆ ನಮಗೆ ಅನುಗ್ರಹ ಮಂತ್ರಾಕ್ಷತೆಯನ್ನು ನೀಡುತ್ತಾರೆ. ಆ ನಂತರದ ಬೆಳವಣಿಗೆಯಲ್ಲಿ 2010ರಲ್ಲಿ ಶೃಂಗೇರಿ ಜಗದ್ಗುರುಗಳು ಭಾರತೀ ತೀರ್ಥ ಮಹಾಸ್ವಾಮಿಗಳವರಿಂದ ಪಟ್ಟಾಭಿಷೇಕ ಮಹೋತ್ಸವ ನಡೆಯುತ್ತದೆ. ಈ ಎಲ್ಲ ವಿಚಾರಗಳು ತಮಗೆಲ್ಲ ತಿಳಿದೇ ಇದೆ. ಇದರ ಹಿಂದೆ ದುಡಿದಂತಹ ಹಲವು ಪ್ರಯತ್ನಗಳು ಹಲವು ಇವೆ. ಆದರೂ ಕೂಡ ಕೆಲವೊಂದನ್ನು ನಾನು ತಮಗೆ ಜ್ಞಾಪಿಸಿಕೊಳ್ಳಲೇಬೇಕಾಗಿದೆ. ಯಾಕೆಂದರೆ ನಮ್ಮ ಕುಲಗುರು ಪರಂಪರೆ ಏನು, ನಮ್ಮ ಗುರು ಪರಂಪರೆಯ ಬಗ್ಗೆ ಮಾಹಿತಿಗಳು ಎಳವೆಯ ಪೀಳಿಗೆಯಲ್ಲಿ ಬರದೇ ಇದ್ದರೆ ಮುಂದಿನ ಪೀಳಿಗೆಗೆ ಇದರ ಅರಿವೇ ಇಲ್ಲದಂತಾಗ್ತದೆ. ಆದರೆ ಅಂತಹ ವ್ಯವಸ್ಥೆಯನ್ನು ಮಾಡುವಂತಹ ಒಂದು ಪೀಠ ನಮ್ಮದು. ಆ ಜಾಗೃತಿಯನ್ನು ಇಲ್ಲಿ ಸೇರಿದಂತಹ ಎಲ್ಲ ಶ್ರದ್ಧಾಳುಗಳಂತಹ ಎಲ್ಲರೂ ಅದನ್ನು ನಿರ್ವಹಿಸಬೇಕು ಅನ್ನುವಂತಹ ಕಳಕಳಿಯ ಮನವಿಯನ್ನು ಕೂಡ ಮಾಡ್ತಾ ಇದ್ದೇನೆ. 2005ರಲ್ಲಿ ಗುರು ದೀಕ್ಷೆ ಆಗ್ತದೆ. ಆ ಸಂದರ್ಭದಲ್ಲಿ ನಮ್ಮ ಬೇರೆ ಬೇರೆ ಸಮಿತಿಗಳ ರಚನೆ ಮೂಲಕ 2005ರಲ್ಲಿ ಪ್ರತಿಷ್ಠಾನದ ರೂಪುಗೊಳ್ಳುತ್ತದೆ. ಪ್ರತಿಷ್ಠಾನ ರೂಪುಗೊಂಡ ಬಳಿಕ ಮಂಗಳೂರಿನ ರಾಘವೇಂದ್ರಾಚಾರ್ಯ ಅವರು ಅಧ್ಯಕ್ಷರಾಗ್ತಾರೆ. ಆ ಬಳಿಕ ಮಂಗಳೂರಿನ ಆಡಳಿತ ಮುಕ್ತೇಸರಾದಂತಹ ಕೇಶವಾಚಾರ್ಯ ಅವರು ಪ್ರತಿಷ್ಠಾನದ ಅಧ್ಯಕ್ಷರಾಗ್ತಾರೆ. ಆ ಸಂದರ್ಭದಲ್ಲಿ ನಮಗೆ ಈ ಮಹಾಸಂಸ್ಥಾನದ 5 ಎಕರೆ 40 ಸೆನ್ಸು ಜಮೀನನ್ನು ಖರೀದಿಸುವಂತಹ ಒಂದು ಯೋಗ ಬರುತ್ತದೆ. ಹಾಗೆಯೇ ಅವರ ಒಂದು ಪ್ರಯತ್ನದ ಫಲವಾಗಿ ನಮಗೆ ಪಟ್ಟಾಭಿಷೇಕ ಮಹೋತ್ಸವವು ಕೂಡ 2010ರಲ್ಲಿ ಜರುಗುತ್ತದೆ. ತದನಂತರ ನಮ್ಮ ಪ್ರತಿಷ್ಠಾನದ ನೇತೃತ್ವವನ್ನು ತ್ರಾಸಿ ಸುಧಾಕರಾಚಾರ್ಯ ಅವರು ನೆರವೇರಿಸ್ತಾರೆ. ಅವರ ಸಂದರ್ಭದಲ್ಲಿ ಸರಸ್ವತಿ ಸಭಾಭವನದ ಒಂದು ರೂಪುರೇಷೆ, ಅದರ ನಿರ್ಮಾಣ ಕಾರ್ಯ ಆರಂಭವಾಗ್ತದೆ. ನಂತರದ ದಿನಗಳಲ್ಲಿ ಬಿ ಸೂರ್ಯಕುಮಾರಾಚಾರ್ಯ ಹಳೆಯಂಗಡಿಯವರ ಅಧ್ಯಕ್ಷತೆಯಲ್ಲಿ ಇದೀಗ ನಾವು ಈ ಚಾತುರ್ಮಾಸದ ವೇಳೆ ನಡೆಯುವಂತಹ ದ್ವಿತೀಯ ಹಂತದ ಭೂದಾನ ಯೋಜನೆ 4 ಎಕರೆ 75 ಸೆನ್ಸ್ ಜಮೀನಿನ ಖರೀದಿ ಅವರ ನೇತೃತ್ವದಲ್ಲಿ ನಡೆಯಿತು. ಇದೀಗ ಅಧ್ಯಕ್ಷತೆ ವಹಿಸಿರುವಂತಹ ಒಡೆಯರ್ ಹೋಬಳಿ ಶ್ರೀಧರಾಚಾರ್ಯ ಅವರು ಮುಂದೆ ಹಲವು ಯೋಜನೆಗಳನ್ನು ಇಟ್ಟು ಕಾರ್ಯಾರಂಭವನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲ ವಿಷಯಗಳು ತಮ್ಮ ಗಮನಕ್ಕೆ ಇರಲೇಬೇಕು. ಯಾಕಂತೇಳಿದರೆ ನಮ್ಮ ಕುಲಗುರು ಪೀಠ, ನಮ್ಮ ಮಠ ಅನ್ನುವಾಗ ಅದರ ಬಗ್ಗೆ ಒಂದಷ್ಟು ಮಾಹಿತಿಗಳು ಖಂಡಿತವಾಗಿ ಬೇಕು. ಮಹಾಸಂಸ್ಥಾನದ ವ್ಯವಸ್ಥೆಯಲ್ಲಿ ಅತ್ಯಂತ ಪೂರಕವಾಗಿ ಬೇಕಾಗಿರುವಂತಹ ವಿಷಯ ಅಂದರೆ ವೇದ ಪಾಠಶಾಲೆ. ಜಗದ್ಗುರುಗಳವರ ಅಪ್ಪಣೆಯಂತೆ ಮಹಾಸಂಸ್ಥಾನದಲ್ಲಿ ಶ್ರೀ ನಾಗಧರ್ಮೇಂದ್ರ ಸರಸ್ವತಿ ಸಂಸ್ಕೃತ ವೇದ ಸಂಜೀವಿನಿ ಪಾಠಶಾಲೆ ರೂಪುಗೊಳ್ಳುತ್ತದೆ. ನಮ್ಮ ಪರಂಪರೆಯ ಆಶೀರ್ವಾದ, ಗುರುಗಳ ಅನುಗ್ರಹವೇ ಎಂಬಂತೆ ನಮ್ಮ ವೇದ ಪಾಠಶಾಲೆಗೆ ಇದೀಗ ಸರ್ಕಾರದ ಸಂಸ್ಕೃತ ವಿಶ್ವವಿದ್ಯಾನಿಲಯದ ಅಂಗೀಕಾರ ದೊರೆತಿದೆ. ವಿದ್ಯಾರ್ಥಿಗಳು ಅಮೇರಿಕಾದಲ್ಲಿ ಕೂಡ ಸೇವೆ ಸಲ್ಲಿಸುವಂತಹ ಭಾಗ್ಯ ಕೂಡ ದೊರೆತಿದೆ. ವೇದ ಪಾಠಶಾಲೆ ಇದೀಗ ಇಂದಿನ ದಿನ ಉದ್ಘಾಟನೆಗೊಳ್ಳುವಂತಹ ಆನ್ಲೈನ್ ತರಗತಿಗಳ ಕಾರ್ಯಕ್ರಮ. ಯಾಕಂತೇಳಿದರೆ ಕೊರೋನಾದ ಸಂದರ್ಭದಲ್ಲಿ ಇಲ್ಲಿ ಬಂದು ವಿದ್ಯಾರ್ಜನೆ ಮಾಡುವಂತಹ ಸಂದರ್ಭ ಕಡಿಮೆಯಾದ್ದರಿಂದ ಶಿಬಿರಗಳನ್ನು ಕೂಡ ನಡೆಸ್ತಾ ಬಂದಿದ್ದೇವೆ. ವೇದ ಸಂಜೀವಿನಿ ಪಾಠಶಾಲೆಯ ಪ್ರಧಾನ ಸಂಚಾಲಕರಾಗಿರುವಂಥ ಬಿ ಸೂರ್ಯಕುಮಾರಾಚಾರ್ಯ ಹಳೆಯಂಗಡಿಯವರ ಸೂಚನೆಯಂತೆ ಈ ಬಾರಿ ಆನ್ಲೈನ್ ತರಗತಿಗಳನ್ನು ಕೂಡ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೇವೆ.
ಆ ಮೂಲಕ ಪ್ರತಿ ಶನಿವಾರ ಮತ್ತು ಭಾನುವಾರ ಆನ್ಲೈನ್ ತರಗತಿಗಳು ಆರಂಭಗೊಳ್ಳಲಿಕ್ಕಿದೆ. 3 ತಿಂಗಳ ಕಾರ್ಯಕ್ರಮ, 3 ತಿಂಗಳ ಒಂದು ಅವಧಿಯ ಒಂದು ಕೋರ್ಸ್ ಆಗಿರ್ತದದು. ಬಳಿಕ ಅವರಿಗೆ ವಿಶ್ವವಿದ್ಯಾನಿಲಯಕ್ಕೆ ಅಂಗೀಕಾರಗೊಳ್ಳುವಂತಹ ಸೇರ್ಪಡೆ ಕೂಡ ಅದರಲ್ಲಿ ನಡೀಲಿಕ್ಕಿದೆ. ನಮ್ಮ ಮಹಾಸಂಸ್ಥಾನದ ವೇದ ಪಾಠಶಾಲೆಯಲ್ಲಿ ಸಾಧಾರಣ 70 ವಿದ್ಯಾರ್ಥಿಗಳು ವಿದ್ಯಾರ್ಜನೆಯನ್ನು ಮಾಡಿದ್ದಾರೆ. ಮಹಾಸಂಸ್ಥಾನದಲ್ಲಿ ಇನ್ನೊಂದು ವಿಚಾರ ಅಂತ ಹೇಳಿದರೆ, ನಮ್ಮಲ್ಲಿ ಋಷಿಸ್ವರಂ ಅನ್ನುವಂತಹ ಪತ್ರಿಕೆಯು ಕೂಡ ನಾವು ಕಳೆದ ವರ್ಷಗಳಿಂದ ನಡೆಸ್ತಾ ಬಂದಿದ್ದೇವೆ. ಅದರ ತ್ರೈಮಾಸಿಕವಾಗಿ ಅದನ್ನು ಕೂಡ ಸುವ್ಯವಸ್ಥಿತವಾಗಿ ನಡೆಸುವಂತಹ ಯೋಜನೆ ಇದೆ. ಅದಕ್ಕೆ ಬೇಕಾದಂತಹ ವ್ಯವಸ್ಥಿತವಾದಂತಹ ಸಂಪಾದಕ ಮಂಡಳಿಯನ್ನು ಹಾಗೆಯೇ ಬಾಕಿ ಎಲ್ಲ ಪ್ರತಿನಿಧಿಗಳನ್ನು ಕೂಡ ಮಾಡಿಕೊಂಡು ಅತ್ಯಂತ ವ್ಯವಸ್ಥಿತವಾಗಿ ಋಷಿಸ್ವರಂ ಪತ್ರಿಕೆ ಮುಂದಿನ ದಿನಗಳಲ್ಲಿ ತಮ್ಮ ಕೈ ಸೇರಲಿದೆ ಅನ್ನುವಂತಹ ವಿಚಾರವನ್ನು ಕೂಡ ತಿಳಿಯಪಡಿಸ್ತಾ ಇದ್ದೇನೆ. ಮಹಾಸಂಸ್ಥಾನದಲ್ಲಿ ಹಲವು ಹಿರಿಯರು ದುಡಿದಿದ್ದಾರೆ. ಆದರೆ ಹಿರಿಯರ ಸೇರ್ಪಡೆ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಗುರುಗಳ ಅಪ್ಪಣೆಯಂತೆ ಗುರುಸೇವಾ ಪರಿಷತ್ ಅನ್ನುವಂತಹ ಸಂಘಟನೆ ಕೂಡ ರೂಪುಗೊಂಡಿತು. ಅದರ ಸಂಘಟನಾ ಕಾರ್ಯದರ್ಶಿಯಾಗಿ ನಮ್ಮ ಮಹಾಸಂಸ್ಥಾನದ ಪ್ರಧಾನ ಆಪ್ತ ಸಹಾಯಕರಾದಂತಹ ಲೋಲಾಕ್ಷಾಚಾರ್ಯ ಕಟಪಾಡಿಯವರು ಆ ಒಂದು ಗುರುಸೇವಾ ಪರಿಷತ್ತನ್ನು ಸಂಘಟಿಸುವಂಥ ಪ್ರಯತ್ನವನ್ನು ಮಾಡಿದರು. ಅದಕ್ಕೆ ಪ್ರಥಮ ಅಧ್ಯಕ್ಷರಾಗಿ ನಮ್ಮ ಮಧು ಆಚಾರ್ಯ ಮೂಲ್ಕಿಯವರು ನಿಯುಕ್ತಿಗೊಂಡರು. ಹಾಗೆಯೇ ಅವರು ಬೇಕಾದಂತಹ ಹಲವು ಕಡೆಗಳಲ್ಲಿ ಪರಿಷತ್ತಿನ ಘಟಕಗಳನ್ನು ಸ್ಥಾಪಿಸುವಲ್ಲಿ ಕೂಡ ಮುತುವರ್ಜಿ ವಹಿಸಿದ್ದಾರೆ. ಈಗ ಪ್ರಸ್ತುತ ರೂಪೇಶಾಚಾರ್ಯ ಶಿರ್ವಾ ಅವರು ಅಧ್ಯಕ್ಷರಾಗಿ ಮುಂದೆ ಹಲವು ಯೋಜನೆಗಳನ್ನು ಅವರು ಹಮ್ಮಿಕೊಂಡಿದ್ದಾರೆ. ಸಂಸ್ಥಾನದಲ್ಲಿರುವಂತಹ ಎಲ್ಲ ಯೋಜನೆಗಳು ಜಾರಿಯಾಗಬೇಕಿದ್ರೆ ಅದನ್ನು ಪ್ರತ್ಯೇಕವಾದಂಥ ಬೇರೆ ಬೇರೆ ವಿಭಾಗಗಳಲ್ಲಿ ವಿಂಗಡಿಸಬೇಕು ಅನ್ನುವಂತಹ ಒಂದು ಪ್ರತಿಷ್ಠಾನದ ನಮ್ಮ ಒಂದು ಮನವಿಯನ್ನು ಮನ್ನಿಸಿ ಜಗದ್ಗುರುಗಳವರು ಬೇರೆ ಬೇರೆ ಸಂಸ್ಥೆಗಳ ರೂಪು ರಚನೆಗೆ ಅವರು ಅನುಮತಿಯನ್ನು ಕೊಟ್ಟರು. ಆ ರೀತಿಯಲ್ಲಿ ಶಿಕ್ಷಣದಲ್ಲಿ ನಮ್ಮ ಸಮಾಜ ಮುಂದುವರಿಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಆನೆಗುಂದಿ ಶ್ರೀ ಸರಸ್ವತಿ ಎಜುಕೇಷನ್ ಟ್ರಸ್ಟ್ ಅನ್ನಂತಹ ಟ್ರಸ್ಟನ್ನು ಅಸೆಟ್ ಅನ್ನುವಂಥ ಟ್ರಸ್ಟನ್ನು ರಚನೆ ಮಾಡಿಕೊಂಡು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ. ಇದೀಗಾಗಲೇ ಸುಮಾರು 40ರಷ್ಟು ಆನ್ಲೈನ್ ತರಗತಿಗಳನ್ನು ತ್ರಾಸಿ ಸುಧಾಕರಾಚಾರ್ಯ ಅವರ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ. ಹಾಗೆ ಅದಕ್ಕೆ ಅವರ ಕಾರ್ಯದರ್ಶಿಯಾಗಿ ಕಾಡಬೆಟ್ಟು ನಾಗರಾಜಾಚಾರ್ಯ, ಹಾಗೆಯೇ ಅದರ ಕೋಶಾಧಿಕಾರಿಯಾಗಿ ಕೇಶವಾಚಾರ್ಯ ಮಂಗಳೂರು ಅವರು ಅದರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಮಹಾಸಂಸ್ಥಾನದ ಅಭಿವೃದ್ಧಿ ಯೋಜನೆಗಳಿಗೆ ಕೊಡಬೇಕಾಗಿ ಕಾರ್ಕಳ ಶಿಲ್ಪಿ ಸತೀಶಾಚಾರ್ಯ ಅವರ ನೇತೃತ್ವದಲ್ಲಿ ಅಭಿವೃದ್ಧಿ ಟ್ರಸ್ಟನ್ನು ಕೂಡ ಮಾಡಿದ್ದೇವೆ. ಅದರ ಕಾರ್ಯದರ್ಶಿಯಾಗಿ ನೆಟ್ಟೆ ಸುರೇಶಾಚಾರ್ಯ ಕಾರ್ಕಳ, ಹಾಗೆಯೇ ಕೋಶಾಧಿಕಾರಿಯಾಗಿ ಪೃಥ್ವಿರಾಜಾಚಾರ್ಯ ಕಿನ್ನಿಗೋಳಿಯವರು ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ಗೋವು ಮತ್ತು ಪರಿಸರ ಇದರ ಅಭಿವೃದ್ಧಿಗಾಗಿ, ಅದರ ಸಂರಕ್ಷಣೆಗಾಗಿ ಟ್ರಸ್ಟನ್ನು ರಚನೆ ಮಾಡಿಕೊಂಡಿದ್ದೇವೆ. ಹಾಗೆ ಅದರಲ್ಲಿ ಕರಂಬಳ್ಳಿ ಜಯಕರಾಚಾರ್ಯ, ಹಾಗೆ ನಮ್ಮ ಉದ್ಯಾವರ ರತ್ನಾಕರಾಚಾರ್ಯ ಅವರು ಕಾರ್ಯದರ್ಶಿಯಾಗಿ, ಅಧ್ಯಕ್ಷರಾಗಿ ಕರಂಬಳ್ಳಿಯವರು, ಹಾಗೆ ಕೋಶಾಧಿಕಾರಿಯಾಗಿ ಬೆಳುವಾಯಿ ಸುಂದರಾಚಾರ್ಯ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮಹಾಸಂಸ್ಥಾನದ ಸಮಾಜಾಭಿವೃದ್ಧಿ ಯೋಜನೆಯನ್ನು ಪೂರೈಸುವ ನಿಟ್ಟಿನಲ್ಲಿ ಶ್ರೀನಿಧಿ ಎನ್ನುವಂತಹ ಒಂದು ಕಾಣಿಕೆ ಪ್ರತಿದಿನ ಸಲ್ಲಿಸುವಂಥ ವ್ಯವಸ್ಥೆಯನ್ನು ಕಾಣಿಕೆ ರೂಪದಲ್ಲಿ ಸಂಸ್ಥಾನಕ್ಕೆ ಸಲ್ಲಿಸುವ ಮೂಲಕ ಸಮಾಜದ ಅಭಿವೃದ್ಧಿಯಲ್ಲಿ ತೊಡಗಿಸಿಕೊಳ್ಳಬೇಕನ್ನುವಂಥ ನಿಟ್ಟಿನಲ್ಲಿ ಆ ಒಂದು ಶ್ರೀನಿಧಿ ಯೋಜನೆಯನ್ನು ಕೂಡ ಮಹಾಸಂಸ್ಥಾನದ ವತಿಯಿಂದ ಮಾಡಿಕೊಂಡಿದ್ದೇವೆ. ಅದರಲ್ಲಿ ಕೂಡ ನಮ್ಮ ಸಮಾಜದ ಹಲವರು ಅದಕ್ಕೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ, ನಿಧಿಯನ್ನು ರೂಪಿಸುವಲ್ಲಿ ಸಹಕರಿಸ್ತಾ ಇದ್ದಾರೆ. ಜಗದ್ಗುರುಗಳವರ ಪ್ರತಿ ವರ್ಷ ನಡೆಯುವಂತಹ ಪಟ್ಟಾಭಿಷೇಕ ವರ್ಧಂತಿ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ನಾವು ನಡೆಸ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ಮಹಾಸಂಸ್ಥಾನದ ಅಭಿವೃದ್ಧಿಗಾಗಿ ದುಡಿದವರಿಗೆ ಸರಸ್ವತಿ ಅನುಗ್ರಹ ಪ್ರಶಸ್ತಿ, ಹಾಗೆಯೇ ವಿವಿಧ ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸುವಂತಹ ಪ್ರತಿಭಾವಂತರಿಗೆ ಆನೆಗುಂದಿ ಶ್ರೀ ಪ್ರಶಸ್ತಿ, ಹಾಗೆಯೇ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮುಂತಾದ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದೆವು. ಆದರೆ ಕಳೆದ 2 ವರ್ಷಗಳಿಂದ ಕೊರೋನಾದ ಕಾರಣದಿಂದಾಗಿ ನಮಗೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗೆ ಮಹಾಸಂಸ್ಥಾನದ ವತಿಯಿಂದ ಸರಸ್ವತಿ ಸಾಹಿತ್ಯ ಸಮ್ಮಾನ್ ಪ್ರಶಸ್ತಿಯನ್ನು ನಮ್ಮ ಸಮಾಜದ ಹೆಮ್ಮೆಯ ಪುತ್ರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದಂತಹ ಡಾಕ್ಟರ್ ಚಂದ್ರಶೇಖರ ಕಂಬಾರ್ ಅವರಿಗೆ ಕೊಡಮಾಡಿದ್ದೇವೆ. ಹಾಗೆ ಚಾತುರ್ಮಾಸ್ಯದ ಸಮಯದಲ್ಲಿ ವಿವಿಧ ಸಮಾವೇಶಗಳನ್ನು ಕೂಡ ಹಮ್ಮಿಕೊಳ್ಳುವಂತಹ ವ್ಯವಸ್ಥೆ ಇದೆ. ಅದು ವೈದಿಕರ ಸಂಘಟನೆಗಾಗಿ, ವೈದಿಕ
ಸಮಾವೇಶ, ಅದು ಈ ಬಾರಿ ವೈದಿಕ ಗೋಷ್ಠಿಯಾಗಿ ಮೂಡಿ ಬರ್ತಾ ಇದೆ. ಹಾಗೆ ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂತಹ ಗೋಷ್ಠಿಗಳು, ಸಮಾವೇಶಗಳು ನಡೆದಿದ್ದರೂ ಕೂಡ ಈ ಬಾರಿ ಗೋಷ್ಠಿಯಾಗಿ ಇದೆ. ಹಾಗೆ ಗೋವು ಮತ್ತು ಪರಿಸರ ಇದರ ಸಂರಕ್ಷಣೆ ಆಗಿರುವಂತಹ ಗೋಷ್ಠಿಗಳು ಕೂಡ ಇದೆ. ಮಹಿಳಾ ಗೋಷ್ಠಿಯನ್ನು ಕೂಡ ಈ ಬಾರಿ ಆಯೋಜಿಸಿದ್ದೇವೆ. ಇದೆಲ್ಲ ಸಮಾವೇಶಗಳು ಈ ಬಾರಿ ಕೋವಿಡ್ನ ಕಾರಣದಿಂದಾಗಿ ಆನ್ಲೈನಿಗೆ ನಾವು ಅದಕ್ಕೆ ಒತ್ತನ್ನು ನೀಡ್ತಾ ಇದ್ದೇವೆ. ಯಾಕೆಂದರೆ ಕೋವಿಡ್ನ ನಿಯಮಾವಳಿಯ ಪಾಲನೆಗೆ ಬೇಕಾಗಿ ಆ ಕಾರ್ಯಕ್ರಮಗಳನ್ನೆಲ್ಲ ಆನ್ಲೈನಲ್ಲಿ ನಾವು ಮಾಡ್ತಾ ಇದ್ದೇವೆ. ಹಾಗೆ ಮಹಾಸಂಸ್ಥಾನದ ಏಳಿಗೆಯಾಗಿ ಹಲವು ಮಂದಿ ದಾನಿಗಳು ನಮ್ಮ ಸಂಸ್ಥಾನಕ್ಕಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆದರೂ ಕೂಡ ಕೆಲವೊಂದು ಹೆಸರುಗಳನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆಂದರೆ ಇದೀಗ ಎಂದು ಮಹಾಸಂಸ್ಥಾನಕ್ಕೆ ಬರುವಾಗ ಬೇರೆ ಬೇರೆ ಮಾರ್ಪಾಡುಗಳು ಕಂಡಿರಬಹುದು. ಇದೀಗ ಮಹಾಸಂಸ್ಥಾನಕ್ಕೆ ಒಂದು ಮಠದ ಒಂದು ಶೈಲಿಯನ್ನು ನೀಡಿದಂತಹ ಅದರ ಮೇಲ್ಭಾಗದ ವ್ಯವಸ್ಥೆಯನ್ನು ಸುಮಾರು 6 ಲಕ್ಷ ರೂಪಾಯಿಗಿಂತಲೂ ಹೆಚ್ಚಿನ ವೆಚ್ಚದಲ್ಲಿ ಮಾಡಿದ್ದಾರೆ. ಬಂಬ್ರಾಣ ಯಜ್ಞೇಶಾಚಾರ್ಯ ನಿಕಟಪೂರ್ವ ಕೋಶಾಧಿಕಾರಿಗಳವರು, ಅವರಿಗೆ ಈ ವೇಳೆ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಮಹಾಸಂಸ್ಥಾನದ ಯಜ್ಞಶಾಲೆಯನ್ನು ತಮಗೆ ನೋಡಿ ಕಾಣಬಹುದಾಗಿರ್ಬೋದು. ಯಜ್ಞಶಾಲೆ ನಮ್ಮ ಅಧ್ಯಕ್ಷರ ಕೊಡುಗೆ, ಒಡೆಯರ ಹೋಬಳಿ ಶ್ರೀಧರಾಚಾರ್ಯ ಅವರ ಕೊಡುಗೆ ಆಗ್ತದೆ ನಮ್ಮ ಯಜ್ಞಶಾಲೆ, ಸರಸ್ವತಿ ಯಜ್ಞಶಾಲೆ. ಹಾಗೆ ಮಹಾಸಂಸ್ಥಾನದಲ್ಲಿ ಬೇರೆ ಬೇರೆ ದೇವಸ್ಥಾನಗಳ ವತಿಯಿಂದ, ಹಾಗೆ ತಿರುಮಲ ಅವರ ಮನೆಯವರಿಂದ, ಅದು ರಾಘವೇಂದ್ರಾಚಾರ್ಯ ಆಗಿರ್ಬೋದು, ಗಂಗಾಧರಾಚಾರ್ಯ ಆಗಿರ್ಬೋದು, ಭಾಸ್ಕರಾಚಾರ್ಯ ಆಗಿರ್ಬೋದು, ಅಚ್ಯುತಾಚಾರ್ಯ ಆಗಿರ್ಬೋದು, ಅಥವಾ ಗತಿಸಿ ಹೋದಂತಹ ನಮ್ಮ ಸುಂದರಾಚಾರ್ಯ ಆಗಿರ್ಬೋದು, ಅವರ ಕೊಡುಗೆ ಅನನ್ಯ. ಅದನ್ನು ನಾವು ಯಾವಾಗಲೂ ಸ್ಮರಿಸ್ತಾ ಇದ್ದೇವೆ. ಯಾಕೆಂದರೆ ಯಾವುದೇ ಸಂದರ್ಭದಲ್ಲಿ ಕೂಡ ಅವರು ಸಂಸ್ಥಾನಕ್ಕೆ ಕೊಡುಗೆ ದಾನಿಯಾಗಿ ಸೇವೆಯನ್ನು ಸಲ್ಲಿಸುವಂಥವರು. ಹಾಗೆ ಮಹಾಸಂಸ್ಥಾನದಲ್ಲಿ ಈಗ ಈ ಹಸಿರು ತರಕಾರಿ ಹಾಗೆ ಹಸಿರು ಬೆಳೆಗಳನ್ನು ಇಲ್ಲಿ ಬೆಳೆಯುವಲ್ಲಿ ಕಳೆದ ಬಾರಿ ನಾವು ಕೃಷಿ ಸಮಾವೇಶವನ್ನು ಕೂಡ ಮಾಡಿದ್ದೆವು. ಅದರ ಕೊಡುಗೆ ಅಂತೇಳಿದರೆ ನಮ್ಮ ಮಂಗಳೂರು ಗುರುರಾಜಾಚಾರ್ಯ ಅವರ ತಂಡ ಯಾವಾಗಲೂ ಮಠದ ಸೇವೆಯನ್ನು ಮಾಡುವಂತಹ ಸಮರ್ಪಣಾ ಭಾವದಿಂದ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸುವಂತಹ ತಂಡ. ಹಾಗೆಯೇ ಈ ಕಾಣುವಂತಹ ಕಳೆದ ಈ 5 ವರ್ಷಗಳಿಂದ ಕೂಡ ಈ ಭವ್ಯವಾದ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಡ್ತಾ ಇರುವವರು ಗುರುರಾಜಾಚಾರ್ಯ ತಂಡದವರು. ಈ ಬಾರಿ ಅವರ ಹೊಸ ಕಲ್ಪನೆ ಶ್ರೀ ಸರಸ್ವತಿ ಗುರುಕುಲ ಅನ್ನುವಂಥದ್ದು. ಇದೆಲ್ಲ ಸೇವೆಗಳು ನಮ್ಮ ಮಹಾಸಂಸ್ಥಾನದಲ್ಲಿದೆ. ಹಾಗೆಯೇ ವಿವಿಧ ದೇವಸ್ಥಾನಗಳಿಂದ, ಮಂಗಳೂರು ಕಾಳಿಕಾಂಬ ದೇವಸ್ಥಾನದ ಆಗಿರ್ಬೋದು, ಅಥವಾ ಮಂಜೇಶ್ವರ ಕಾಳಿಕಾಪರಮೇಶ್ವರ ದೇವಸ್ಥಾನದಿಂದ, ಹಾಗೆ ಬಾರ್ಕೂರು ಕಾಳಿಕಾಂಬ ದೇವಸ್ಥಾನದಿಂದ, ಹಾಗೆ ಬೇರೆ ಬೇರೆ ದೇವಸ್ಥಾನಗಳಿಂದ, ಕಾರ್ಕಳ ದೇವಸ್ಥಾನದಿಂದ, ಬೇರೆ ಬೇರೆ ದೇವಸ್ಥಾನಗಳಿಂದ ಕೂಡ ಮಹಾಸಂಸ್ಥಾನಕ್ಕೆ, ಉಪ್ಪರಳ್ಳಿ ದೇವಸ್ಥಾನ ಇರ್ಬೋದು, ಎಲ್ಲ ದೇವಸ್ಥಾನಗಳಿಂದ ತನ್ನದೇ ಆದಂತಹ ಕೊಡುಗೆಯನ್ನು ವಸ್ತು ರೂಪದಲ್ಲಿ ಆಗಲಿ ಅದು ಕೊಡುಗೆಯನ್ನು ನೀಡ್ತಾ ಇದೆ. ಹಾಗೆ ಸಮಾಜದ ಹಲವು ಗಣ್ಯರು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಸಂಸ್ಥಾನಕ್ಕೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಎಲ್ಲರೂ ನಿಸ್ವಾರ್ಥವಾಗಿ ಸಮರ್ಪಣಾ ಮನೋಭಾವದಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದೀಗ ನಮ್ಮ ಅಧ್ಯಕ್ಷರ ಯೋಜನೆ ಅಂತೇಳಿದರೆ ನಮ್ಮ ವೇದ ಪಾಠಶಾಲೆ ಇದರ ನಿರ್ಮಾಣ ಆಗಬೇಕು. ಅದರ ಇದೀಗಾಗಲೇ ಅಡಿಪಾಯ ಆಗಿದೆ. ನಮ್ಮ ಎಲ್ಲ ಸಂಸ್ಥೆಗಳು ಸಂಘಟಿತವಾಗಿ ಸೇರಿಕೊಂಡು, ಪ್ರತಿಷ್ಠಾನ, ಹಾಗೆ ನಮ್ಮ ವೇದ ಪಾಠಶಾಲೆ ಸಂಘಟನೆ, ಹಾಗೆ ಅಸೆಟ್, ಹಾಗೆ ಎಲ್ಲ ಅಭಿವೃದ್ಧಿ ಟ್ರಸ್ಟ್ ಎಲ್ಲರೂ ಸೇರಿಕೊಂಡು ಇದರ ಒಂದು ಅತ್ಯಂತ ಭವ್ಯವಾದ ವೇದ ಪಾಠಶಾಲೆ ನಿರ್ಮಾಣ. ಯಾಕಂದರೆ ಮಹಾಸಂಸ್ಥಾನದಲ್ಲಿ ವೇದ ಪಾಠಶಾಲೆ ಅತ್ಯಗತ್ಯ. ಅದ ನಂತರ ಸರಸ್ವತಿ ಮಂದಿರ ಆಗಬೇಕು, ವ್ಯವಸ್ಥಿತವಾದಂತಹ ಮಠದ ನಿರ್ಮಾಣ, ಇವೆಲ್ಲವೂ ಇದೀಗಾಗಲೇ ಗೋಶಾಲೆಗಳ ನಿರ್ಮಾಣ ಆಗಿದೆ. ಹಾಗೆ ಬೇರೆ ಬೇರೆ ಎಲ್ಲ ವ್ಯವಸ್ಥೆಗಳನ್ನು, ಬಂದವರಿಗೆ ನಿಲ್ಲುವಂತಹ ಅತಿಥಿ ಮಂದಿರ, ಎಲ್ಲ ವ್ಯವಸ್ಥೆಗಳಾಗಬೇಕು. ಅದಕ್ಕೆಲ್ಲ ತಮ್ಮೆಲ್ಲರ ಸಹಕಾರ ಅತಿ ಅಗತ್ಯ. ಹಾಗೆಯೇ ಇಂದಿನ ಈ ಸುದಿನದಲ್ಲಿ, ಚಾತುರ್ಮಾಸ್ಯದ ಪ್ರಾರಂಭದ ದಿನದಲ್ಲಿ ನಡೆಯುವಂತಹ 2-3 ಉದ್ಘಾಟನಾ ಕಾರ್ಯಕ್ರಮಗಳು ಕೂಡ ಇದೆ. ಅದು ಅತ್ಯಂತ ಅಗತ್ಯವಾದದ್ದು. ಯಾಕಂತೇಳಿದರೆ ನಮ್ಮ ಸಮಾಜ ಮುಂದಿನ ದಿನಗಳಲ್ಲಿ ಸಂಸ್ಕಾರ, ಸಂಸ್ಕೃತಿ, ಆಚರಣೆಗಳು, ಪರಂಪರೆಯ ಮಹತ್ವಗಳು ತಿಳಿಯಬೇಕಿದ್ದರೆ ಅದು ಪ್ರಾರಂಭವಾಗಬೇಕಾದ್ದು ಮಾತೃ ಸಂಘಟನೆಯಿಂದ. ಮಾತೃ ಸಂಘಟನೆ ಅಂತೇಳಿದರೆ ಅತ್ಯಂತ ಪ್ರಮುಖವಾದಂತಹ ಭಾಗ. ಆ ಒಂದು ಸಂಘಟನೆ ಇಲ್ಲ ಅಂತಾದರೆ ಬಾಕಿದ್ದವರಿಗೆ ಯಾವುದೇ ವಿಷಯದಲ್ಲಿ ಜ್ಞಾನ ದೊರಕಲಿಕ್ಕೆ ಸಾಧ್ಯವಿಲ್ಲ. ಮಾತೆಯೇ ಮೊದಲ ಗುರು ಅಂತ ಗೊತ್ತಿದೆ. ವೇದಕ್ಕಿಂತಲೂ ಉತ್ಕೃಷ್ಟ ಸ್ಥಾನವನ್ನು ಹೊಂದಿದಂತಹ ಸ್ಥಾನ ಮಾತೃಸ್ಥಾನ. ಮಾತೃಸ್ಥಾನವನ್ನು ಕಲ್ಪಿಸುವಂತಹ ಒಂದು ವ್ಯವಸ್ಥೆ ಅಂತೇಳಿದರೆ ಮಹಾಸಂಸ್ಥಾನ. ಯಾಕೆಂತೇಳಿದರೆ ಮಹಾಸಂಸ್ಥಾನದಲ್ಲಿ ಬಂದವರಿಗೆ ಅಲ್ಲಿ ಬಡವ ಬಲ್ಲಿದ ಆಗಲಿ, ಅಲ್ಲಿ ಶ್ರೀಮಂತ ಆಗಲಿ ಅಥವಾ
ಗಂಡು ಹೆಣ್ಣು ಯಾವುದೇ ಭೇದ ಮಹಾಸಂಸ್ಥಾನದಲ್ಲಿಲ್ಲ. ಇಲ್ಲಿ ಮಾತೃಸ್ವರೂಪಿಯಾಗಿ ನಮಗೆ ಇರುವಂಥ ನಮ್ಮ ಗುರುಗಳಿದ್ದಾರೆ. ಗುರುಗಳು ಸರ್ವರಿಗೂ ಆಶ್ರಯವನ್ನು ಕೊಡುವಂತಹ ಒಂದು ವ್ಯವಸ್ಥೆ ಇಲ್ಲಿ ಇದೆ. ಅಂತ ಆ ಗುರುಗಳಲ್ಲಿ ನಾವು ಶರಣು ಹೋಗುವಂತಹ ಸ್ಥಳ. ಇಲ್ಲಿ ಯಾವುದೇ ವ್ಯತ್ಯಾಸಗಳು ಇಲ್ಲಿ ಇಲ್ಲ. ಅಂತಹ ಒಂದು ಮಾತೃ ಸಂಘಟನೆಯ ರಚನೆ ಕಳೆದ 3 ವರ್ಷಗಳಿಂದ ಅದರ ನೇತೃತ್ವವನ್ನು ಸಂಧ್ಯಾ ಲಕ್ಷ್ಮಣಾಚಾರ್ಯ ಉಡುಪಿಯವರು ವಹಿಸ್ತಾ ಇದ್ದಾರೆ. ಇದೀಗ ಅವರು ನಮ್ಮ ಮಾತೃ ಸಂಘಟನೆ ಶ್ರೀ ಸರಸ್ವತಿ ಮಾತೃ ಮಂಡಳಿ ಎಂಬ ನಾಮಧೇಯದೊಂದಿಗೆ ಅದರ ಅಧ್ಯಕ್ಷೆಯಾಗಿ ನಿಯುಕ್ತಿಗೊಂಡಿದ್ದಾರೆ. ಅದಕ್ಕೆ ಗೌರವ ಅಧ್ಯಕ್ಷರಾಗಿ ನಮ್ಮ ಮಾತುಶ್ರೀಯವರಿದ್ದಾರೆ. ಸರಳ ಜಿ ಗುರುನಾಥ್ ಸ್ವಾಮೀಜಿಯವರು ಅದಕ್ಕೆ ನಮಗೆ ಬೇಕಾದಂತಹ ಮಾರ್ಗದರ್ಶನವನ್ನು ನೀಡಲಿಕ್ಕಿದ್ದಾರೆ. ಮಾತೃ ಸಂಘಟನೆಯ ರಚನೆ ಆಗಿದೆ. ಮುಂದಿನ ದಿನಗಳಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಇನ್ನೂ ಕೂಡ ಎಲ್ಲ ಮಾತೃ ಸಂಘಟನೆಗಳನ್ನು, ಎಲ್ಲ ಸಂಘ ಸಂಸ್ಥೆಗಳನ್ನು ಸೇರಿಕೊಂಡು ಮಾತೃ ಸಂಘಟನೆ ಅತ್ಯಂತ ವ್ಯವಸ್ಥಿತವಾಗಿ ಇನ್ನೂ ಕೂಡ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಒಂದು ದಿನಗಳನ್ನು ನಾವು ಮುಂದೆ ನೋಡಲಿಕ್ಕಿದ್ದೇವೆ. ಅದಕ್ಕೆಲ್ಲ ತಮ್ಮೆಲ್ಲರ ಸಹಕಾರ ಅತಿ ಅಗತ್ಯ. ಆ ಒಂದು ಉದ್ಘಾಟನೆ ಕೂಡ ಇಂದು ಈ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಹಾಗೆಯೇ ನಾನು ಈಗಾಗಲೇ ತಿಳಿಸಿದಂತೆ ಆನ್ಲೈನ್ ವೇದ ಪಾಠಶಾಲೆ, ವೇದ ಪಾಠಶಾಲೆಯ ಮೂಲಕ ಆನ್ಲೈನ್ ತರಗತಿಗಳ ಅದರ ಉದ್ಘಾಟನೆ ಕೂಡ ಇಂದು ನಡೀಲಿಕ್ಕಿದೆ. ಅದರ ವ್ಯವಸ್ಥೆಯನ್ನು ನಮ್ಮ ವೇದ ಪಾಠಶಾಲೆಯ ಪ್ರಧಾನ ಸಂಚಾಲಕರಂತಹ ಬಿ ಸೂರ್ಯಕುಮಾರಾಚಾರ್ಯ ಅವರ ನಿರ್ದೇಶ ಪ್ರಕಾರ ನಾವು ಅದರ ಪ್ರಾಂಶುಪಾಲರಾಗಿರುವಂಥ ವಿದ್ವಾನ್ ಚಂದುಕೋಡ್ಲು ಬಾಲಚಂದ್ರ ಭಟ್ ಅವರು ಪ್ರಾಂಶುಪಾಲರಾಗಿದ್ದಾರೆ. ಅದರ ಉಪ ಪ್ರಾಂಶುಪಾಲರಾಗಿ ವಿದ್ವಾನ್ ಪ್ರಕಾಶ್ ಶರ್ಮಾ ಬಾರ್ಕೂರ್ ಅವರಿದ್ದಾರೆ. ಸಂಚಾಲಕರುಗಳಾಗಿ ಅಕ್ಷಯ್ ಶರ್ಮಾ ಅವರಿದ್ದಾರೆ. ಹಾಗೆಯೇ ಯಶವಂತ ಆಚಾರ್ಯ ಅವರಿದ್ದಾರೆ. ಹಾಗೆ ಅದರಲ್ಲಿ ಶಿಕ್ಷಕರಾಗಿ ಸೇವೆಯನ್ನು ನಾವು ಪ್ರಶಾಂತ್ ಶರ್ಮಾ ಅವರಿದ್ದಾರೆ. ಹಾಗೆ ರಾಜೇಶ್ ಶರ್ಮಾ ಅವರಿದ್ದಾರೆ. ಹಾಗೆ ಹರಿಶ್ಚಂದ್ರ ಶರ್ಮಾ ಅವರು ಕೂಡ ಇದ್ದಾರೆ. ಅವರೆಲ್ಲ ಅದನ್ನು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆ ಒಂದು ಆನ್ಲೈನ್ ತರಗತಿಗಳ ಒಂದು ಉದ್ಘಾಟನೆ ಈ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಹಾಗೆ ಇನ್ನೊಂದು ವಿಚಾರ ಅಂತೇಳಿದರೆ, ನಮ್ಮ ಸಮಾಜ ಯಾವ ರೀತಿಯಲ್ಲಿದೆ, ಸಮಾಜದಲ್ಲಿ ಯಾವ ರೀತಿಯ ವ್ಯಕ್ತಿಗಳು ಅಂದರೆ ಎಷ್ಟು ಶಿಕ್ಷಿತರಿದ್ದಾರೆ, ಎಷ್ಟು ಶಿಕ್ಷಣ ಇಲ್ಲದವರಿದ್ದಾರೆ, ಇದೆಲ್ಲದರ ಒಂದು ಮಾಹಿತಿ ನೀಡುವಂತಹ ಒಂದು ಆ್ಯಪ್, ಒಂದು ಜನಗಣತಿಯ ಒಂದು ಆ್ಯಪಿನ ಒಂದು ಲೋಕಾರ್ಪಣೆ ಕೂಡ ಇಂದು ನಡೀಲಿಕ್ಕಿದೆ. ಅದನ್ನು ಅತ್ಯಂತ ವ್ಯವಸ್ಥಿತವಾಗಿ ನಮ್ಮ ಬೆಳುವಾಯಿ ಶ್ರೀಧರಾಚಾರ್ಯ ಇದೀಗ ಬೆಂಗಳೂರಿನಲ್ಲಿದ್ದಾರೆ. ಅದು ನಮಗೆ ರಚಿಸಿ ನಮಗೆ ಮಹಾಸಂಸ್ಥಾನಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಅದರ ಒಂದು ಲೋಕಾರ್ಪಣೆಯು ಕೂಡ ಇಂದು ನಡೀಲಿಕ್ಕಿದೆ. ಈ ಆ್ಯಪಿನಲ್ಲಿ ನಮಗೆ ಎಲ್ಲರೂ ತಮ್ಮ ವಿವರಗಳನ್ನು, ತಮ್ಮ ಮನೆಯ ವಿವರಗಳನ್ನು, ಯಾರೆಲ್ಲ ಇದ್ದೀರಿ, ಅವರ ಶಿಕ್ಷಣ ಏನು, ಅವರ ಉದ್ಯೋಗ ಏನು, ಎಲ್ಲ ಮಾಹಿತಿಗಳನ್ನು ನೀಡಿದಲ್ಲಿ ನಮಗೆ ಒಂದೇ ನೋಟದಲ್ಲಿ ನಮಗೆ ನಮ್ಮ ಸಮಾಜದ ವ್ಯವಸ್ಥೆಗಳ ಬಗ್ಗೆ ಎಷ್ಟು ಜನ ಹೇಗೆ ಇದ್ದಾರೆ ಅದರ ಮಾಹಿತಿಗಳು ಸಂಪೂರ್ಣ ನಮಗೆ ದೊರೆಯಲಿಕ್ಕಿದೆ. ಅದಕ್ಕೆಲ್ಲ ತಾವು ಕೈ ಜೋಡಿಸಬೇಕು. ಯಾಕಂದರೆ ಆ್ಯಪ್ ಒಂದು ಬಿಡುಗಡೆ ಆದರೆ ಸಾಲದು, ಅದರಲ್ಲಿ ನೀವು ಆ ಆ್ಯಪಲ್ಲಿ ನೀವು ತೊಡಗಿಸಿಕೊಳ್ಬೇಕು. ನಿಮ್ಮ ಡಾಟಾಗಳನ್ನು, ನಿಮ್ಮ ವಿವರಗಳನ್ನು ಅದರಲ್ಲಿ ನೀಡಿದರೆ ಮಾತ್ರ ಅದು ಅತ್ಯಂತ ಯಶಸ್ವಿಯಾಗಿ ಫಲಪ್ರದವಾಗುತ್ತೆ ಅನ್ನುವಂತಹ ನಂಬಿಕೆ ಕೂಡ ಹಾಗೆ ನಮ್ಮ ಮಹಾಸಂಸ್ಥಾನದ ಯಶಸ್ವಿಗೋಸ್ಕರ ಮಹಾಸಂಸ್ಥಾನ ನಡಿಬೇಕಿದ್ರೆ ಅದಕ್ಕೆ ಬೇಕಾದಂತಹ ಆರ್ಥಿಕವಾದಂತಹ ಬೆಂಬಲವೂ ಕೂಡ ಅತಿ ಅಗತ್ಯ. ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಕೂಡ ಮಹಾಸಂಸ್ಥಾನದಲ್ಲಿ ಮಾಡಿದ್ದಾರೆ. ಹಲವಾರು ದಾನಿಗಳು ನಮ್ಮ ಮಹಾಸಂಸ್ಥಾನ ನಡೆಯುವಂಥ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದು ನಿತ್ಯ ಪೂಜೆ ಆಗಿರ್ಬೋದು ಅಥವಾ ನಿತ್ಯ ಅನ್ನದಾನ ಸೇವೆ ಆಗಿರ್ಬೋದು, ಎಲ್ಲ ಯೋಜನೆಗಳನ್ನು ಕೂಡ ಕಳೆದ ಬಾರಿ ನಮ್ಮ ಅಧ್ಯಕ್ಷರು ಅದರ ಬಗ್ಗೆ ಒಂದು ವಿವರವಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆ ವ್ಯವಸ್ಥೆಯಲ್ಲಿ ಕೂಡ ತಾವೆಲ್ಲ ತೊಡಗಿಸಿಕೊಳ್ಳಬೇಕು ಅನ್ನುವಂತಹ ಮನವಿಯೊಂದಿಗೆ ನನ್ನ ಪ್ರಾಸ್ತಾವಿಕ ನುಡಿಯನ್ನು ನಿಲ್ಲಿಸಿದ್ದೇನೆ. ನಾನು ಹೀಗಿದ್ದರೂ ನನ್ನ ಕರ್ತವ್ಯದ ಕಡೆಗೆ ನಾನು ಬರ್ತಾ ಇದ್ದೇನೆ. ಇಂದಿನ ಈ ಸಮಾರಂಭದಲ್ಲಿ ಆಗಮಿಸಿರುವಂತಹ ನಮ್ಮ ಹೋಗೊಟ್ಟಾಗಿಸುವಂತಹ ಎಲ್ಲ ಧರ್ಮದರ್ಶಿಗಳಿಗೆ, ವಿವಿಧ ಸಂಸ್ಥೆಗಳ ಪದಾಧಿಕಾರಿಗಳ ಅಧ್ಯಕ್ಷರಾಗಿದ್ದಾರೆ, ಹಾಗೆ ಮುಕ್ತೇಶ್ವರಿದ್ದಾರೆ, ಹಾಗೆ ನಮ್ಮ ಸಭೆಯನ್ನು ಅಧ್ಯಕ್ಷತೆ ವಹಿಸುವಂತಹ ನಮ್ಮ ಒಡೆಯರೊಬ್ಬ ಶ್ರೀಧರಾಚಾರ್ಯ ಅವರಿಗೆಲ್ಲ ಆತ್ಮೀಯವಂತಹ ಸ್ವಾಗತವನ್ನು ಕೋರ್ತಾ ಇದೆ ಒಂದೇ ಮಾತಿನಲ್ಲಿ. ಯಾಕಂದರೆ ಇದೀಗಾಗಲೇ ದೀರ್ಘವಾದಂತಹ ಪ್ರಸ್ತಾವಿಕ ನುಡಿಯಾಯಿತು. ಎಲ್ಲರಿಗೆ ಆತ್ಮೀಯವಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಜಗದ್ಗುರುಗಳವರನ್ನು ಈ ನಮ್ಮ ಕರೆಗೆ ಹೋಗೊಟ್ಟು ಶಿಕಾರಿಪುರದಿಂದ ಆಗಮಿಸಿರುವಂತಹ ಮಾತೃಶ್ರೀಯವರಾದಂತಹ ಸರಳಾಜಿ ಗುರುನಾಥ ಸ್ವಾಮೀಜಿಯವರನ್ನು ಪ್ರಣಾಮಪೂರ್ವಕ ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಪಡುಕುತ್ಯಾರಿನ ಅಧ್ಯಕ್ಷೆಯಾಗಿರುವಂತಹ, ಪಡುಕುತ್ಯಾರಿನ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಆಗಿರುವಂತಹ ಲತಾ ಎಸ್ ಆಚಾರ್ಯ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಈ ಸರ್ವ ಗಣ್ಯರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಆತ್ಮೀಯವಾಗಿ ಸ್ವಾಗತಿಸ್ತಾ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತಹ
ಎಲ್ಲ ಶಿಷ್ಯವೃಂದದವರನ್ನು ಹಾಗೆ ದೃಶ್ಯ ಮಾಧ್ಯಮದಲ್ಲಿ ಕಾರ್ಯಕ್ರಮವನ್ನು ವೀಕ್ಷಿಸುವ ಎಲ್ಲ ಶಿಷ್ಯವೃಂದವನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ನನ್ನ ಸ್ವಾಗತ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಓಂ ಶ್ರೀ ಗುರುಭ್ಯೋ ನಮಃ. ಔಪಚಾರಿಕ ಉದ್ಘಾಟನೆ ಕೂಡ ಈ ವೇದಿಕೆಯಲ್ಲಿ ಪರಮಪೂಜ್ಯ ಜಗದ್ಗುರುಗಳವರಿಂದ ನೆರವೇರಲಿದೆ. ಇದೀಗ ದೀಪ ಪ್ರಜ್ವಲನದ ಮುಖಾಂತರ ಉದ್ಘಾಟನಾ ಸಮಾರಂಭ. ನಮಸ್ಕರಿಸುತ್ತಾ ಸುರಗಣ ಋತಪಾಲಂ ತ್ಯಾಗಸಿಂಹಾಸನಸ್ಥಂ ಸರಸವಿತ್ತಗಾತ್ರಂ ಶ್ರೀಕಾಳಹಸ್ತಂ ಗುರುಂ ಭಜೇಹಂ. ವೇದಿಕೆ ಮೇಲೆ ಆಸನವಿರ್ತಕ್ಕಂಥ ಎಲ್ಲ ಗಣ್ಯರೇ, ಎದುರುಗಡೆ ವೀಕ್ಷಣೆ ಕೂರ್ತಕ್ಕಂಥ ಎಲ್ಲರಿಗೂ ಭಕ್ತರೇ, ಈ ಚಾತುರ್ಮಾಸದ ಗುರುಗಳ ಚಾತುರ್ಮಾಸದ ವ್ರತಾಚರಣೆಯ ಶುಭ ಸಂದರ್ಭದಲ್ಲಿ ಮಾತೃಮಂಡಳಿಯ ಉದ್ಘಾಟನೆಯು ತಮ್ಮ ಉಪಸ್ಥಿತಿಯಲ್ಲಿ ನೆರವೇರಬೇಕೆಂದು ಅಧ್ಯಕ್ಷರಾದಂಥ ಸಂಧ್ಯಾ ಲಕ್ಷ್ಮಣಾಚಾರ್ಯವರು ನಮಗೆ ಬರಬೇಕು ಅಂತ ಫೋನ್ ಮಾಡಿದ್ದರು. ಅದಕ್ಕೋಸ್ಕರ ಅವರ ಒಂದು ಆತ್ಮೀಯ ಕರೆಗೆ ಹೋಗ್ಬಿಟ್ಟು ಇಲ್ಲಿ ನಾವು ಬಂದಿದ್ದೇವೆ. ಮತ್ತು ಮಾತೃಮಂಡಳಿ ಅಂತಕ್ಕಂಥದ್ದು ಬಹು ಅತಿ ಮುಖ್ಯವಾದಂಥ ಒಂದು ವಿಷಯ. ಎಲ್ಲ ಕಡೆಯೂ ಸಾಮಾನ್ಯವಾಗಿ ಮಹಿಳಾ ಸಮಾವೇಶ, ಮಹಿಳಾ ಮಂಡಳಿ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಮಾತೃ ಮಂಡಳಿ ಅಂತಕ್ಕಂಥದ್ದು ಅತಿ ಮುಖ್ಯವಾದಂಥ ವಿಷಯ. ಯಾಕೆ ಹೇಳಿದ್ರೆ ಗುರುಪೀಠದ ಅಡಿಯಲ್ಲಿ ಮಾತೃ ಮಂಡಳಿ ಅಂತಕ್ಕಂಥದ್ದು ಅತಿ ಉತ್ತಮವಾದಂಥ ವಿಷಯ. ಮಾತೃ ಮಂಡಳಿ ಅಂದರೆ ಅತಿ ಅನ್ವರ್ಥವಾದಂಥ ಒಂದು ನಾಮ ಇದೆ ಮಾತೃಮಂಡಳಿ. ನಮ್ಮ ವೇದ ಪುರಾಣಗಳು ಇತಿಹಾಸಗಳು ಮಾತೃದೇವೋಭವ ಅಂತೇಳಿ ಮಾತೆಗೆ ಒಂದು ಉನ್ನತವಾದ ಸ್ಥಾನವನ್ನು ಕೊಟ್ಟಿದೆ. ಹಾಗೆ ಮಾತೆಗೆ ಉನ್ನತವಾದ ಸ್ಥಾನ ಕೊಟ್ಟದ್ರಿಂದ ಮಾತೆಯ ಅಮೃತವನ್ನು ದಾರಿಯಂಥ ಮಾತೆ ಈ ರೀತಿಯಲ್ಲಿ ಮಾತೆಯರಿಗೆ ಒಳ್ಳೆಯ ಒಂದು ಮಾರ್ಗದರ್ಶನ ನೀಡುವಂಥ ಒಂದು ಸನ್ನಿವೇಶ ದೊರೆತಿದೆ. ಯಾಕೆ ಹೇಳಿದರೆ ಮಾತೃ ಸಾಮಾನ್ಯವಾಗಿ ಎಲ್ಲ ಮಹನೀಯರು ಮಾತೆಯ ಮಡಿಲಲ್ಲಿ ತೊಗಲಾಡಿ ಉನ್ನತ ಸ್ಥಾನಕ್ಕೆ ಏರಿದಂಥವರು. ಮಹಾತ್ಮ ಗಾಂಧಿಯವರು, ಸ್ವಾಮಿ ವಿವೇಕಾನಂದರು, ಛತ್ರಪತಿ ಶಿವಾಜಿಯವರು ಇವೆಲ್ಲರೂ ಮಾತೆಯ ಮಮತೆಯ ಮಡಿಯಲ್ಲಿ ತೋಲಾಡಿ ಮಾತೆಯ ಮಾತೆಯ ಮಮತೆಯಲ್ಲಿ ತೋಲಾಡಿ ಮಾತೆಯ ಮಾರ್ಗದರ್ಶನದಲ್ಲಿ ಬೆಳೆದು ಉನ್ನತ ಸ್ಥಾನವನ್ನು ಪಡೆದಂಥವರು. ಅದಕ್ಕೋಸ್ಕರ ನಮ್ಮ ಈ ಮಾತೃಮಂಡಳಿಯ ನಾಮವು ಅನ್ವರ್ಥ ನಾಮವು ಅತಿ ವಿಶಿಷ್ಟವಾಗಿದೆ, ಸಮರ್ಥವಾಗಿದೆ. ಮತ್ತು ಮಾತೆಯಲ್ಲಿ ಒಂದು ವಿಷಯ ತಿಳಿದಂದರೆ ಪ್ರತಿಯೊಬ್ಬ ಮಹಿಳೆಯರು ತಮ್ಮ ಮಕ್ಕಳಿಗೆ ಉತ್ತಮವಾದ ಅಭ್ಯಾಸವನ್ನು ಮತ್ತು ಬಾಲ್ಯದಲ್ಲಿಯೇ ಮನೆಯಲ್ಲಿ ಆಧ್ಯಾತ್ಮಿಕ ಸಂಸ್ಕಾರವನ್ನು ನೀಡುತ್ತಾ ಮಕ್ಕಳನ್ನು ಉತ್ತಮವಾದ ಮಾರ್ಗದರ್ಶನವನ್ನು ಉತ್ತಮವಾದ ವ್ಯಕ್ತಿಯನ್ನು ಮಾಡುವುದು ಆದ್ಯ ಕರ್ತವ್ಯವಾಗಿದೆ. ಈ ಒಂದು ನಿಟ್ಟಿನಲ್ಲಿ ಇಲ್ಲೆಲ್ಲ ನೆಟ್ಟಕ್ಕಂಥ ಮಾತೆಯರನ್ನು ಗಮನಿಸಿದಾಗ ಮಾತೆಯರು ಬಹಳ ಉತ್ಸುಕರಾಗಿದ್ದಾರೆ. ಅವರಿಗೆ
ಒಂದು ವಿಷಯ ಹೇಳಿದನೆಂದರೆ ತಮ್ಮ ಮಕ್ಕಳನ್ನು ಮತ್ತು ಮನೆಯಲ್ಲಿ ನೆರ್ತಕ್ಕಂಥ ಎಲ್ಲ ಮಹನೀಯರನ್ನು ಮಠಕ್ಕೆ ಕರೆದುಕೊಂಡು ಬಂದು ಗುರುಗಳ ಆಶೀರ್ವಾದವನ್ನು ಪಡೆದು ಗುರುಗಳ ಮಾರ್ಗದರ್ಶನದಲ್ಲಿ ನಡೆದರೆ ಉತ್ತಮವಾಗುತ್ತೆ ಅಂತ ಹೇಳ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಪೂಜಾ ಜಗದ್ಗುರು ಶ್ರೀ ಗುರುಗಳಿಗೆ ಭಕ್ತಿಯಿಂದ ಶಿರವಾಗಿ ವಂದಿಸುತ್ತಾ ವೇದಿಕೆಯಲ್ಲಿ ಆಸೀನರಾಗಿರುವ ಗಣ್ಯರೇ, ಶ್ರೀಮದ್ ಜಗದ್ಗುರು ಆನೆಗೊಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠ ಪ್ರತಿಷ್ಠಾನ, ಗುರು ಸೇವಾ ಪರಿಷತ್, ಶ್ರೀ ಸರಸ್ವತಿ ಎಜುಕೇಷನಲ್ ಟ್ರಸ್ಟ್, ಶ್ರೀ ಸರಸ್ವತಿ ಪೀಠ ಅಭಿವೃದ್ಧಿ ಟ್ರಸ್ಟ್, ಶ್ರೀ ಸರಸ್ವತಿ ಗೋವು ಮತ್ತು ಪರ್ಯಾಯ ಸಂರಕ್ಷಣಾ ಟ್ರಸ್ಟ್, ಚಾತುರ್ಮಾಸ್ಯ ವ್ರತ ನಿರ್ವಹಣಾ ಸಮಿತಿ, ಹೀಗೆ ಎಲ್ಲ ಟ್ರಸ್ಟ್ನ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಸದಸ್ಯರುಗಳಿಗೆ ಹಾಗೂ ನೆರೆದಿರುವ ಸಜ್ಜನ ಬಂಧುಗಳೇ, ನನ್ನ ಆತ್ಮೀಯ ಸಹೋದರಿಯರೇ, ಇಂದಿನ ಶುಭ ದಿನದಂದು ಶ್ರೀ ಸರಸ್ವತಿ ಮಾತೃಮಂಡಳಿ ಉದ್ಘಾಟನೆಗೊಂಡಿದೆ. ಮಾತಾ ಸ್ವರೂಪಿ ಸರಳಮ್ಮನವರು ಗೌರವಾಧ್ಯಕ್ಷರಾಗಿ ಅವರಲ್ಲಿ ಆಶೀರ್ವಾದ ಬೇಡುತ್ತಾ ಶ್ರೀ ಸರಸ್ವತಿ ಮಾತೃಮಂಡಳಿಯ ಅಧ್ಯಕ್ಷ ಸ್ಥಾನವನ್ನು ನನಗೆ ವಹಿಸಿದ್ದೀರಿ. ಈ ಸ್ಥಾನ ಸಂಪನ್ನಗೊಳ್ಳಲು ನಿಮ್ಮೆಲ್ಲರ ಸಲಹೆ, ಸಹಕಾರ, ಮಾರ್ಗದರ್ಶನವನ್ನು ಸದಾ ಬಯಸುತ್ತೇನೆ. ಗುರುಗಳ ಮಾರ್ಗದರ್ಶನದಂತೆ ಸಾಕಾರಗೊಳಿಸೋಣ ಹಾಗೂ ಗುರುಗಳ ಸೇವೆ ಮಾಡೋಣ ಎಂದು ಹೇಳಬಯಸುತ್ತೇನೆ. ಕರ್ತವ್ಯ, ಕೆಲಸ, ಸೇವೆಯಲ್ಲಿ ಗುರು ಸೇವೆಗೆ ಅಗ್ರಸ್ಥಾನವಿದೆ.